ಕೋರ್ಟಲ್ಲಿ ನಿಮಗೆ ನ್ಯಾಯ ಸಿಗಲ್ಲ ಅಂತಾರೆ ಗಾಂಧೀಜಿಯವರು. ಅದು ಮೂಡ್ ಬಂದಂಗೆ ನ್ಯಾಯ ಸಿಗುತ್ತೆ ಅಂತಾರೆ ಅವರು. ಜಡ್ಜಿಗೆ ಮೂಡ್ ಬಂದಂಗೆ, ವಕೀಲರು ನಿಮಗೆ ಸಹಾಯ ಮಾಡಿದ್ರೆ ಮಾತ್ರ ನಿಮಗೆ ನ್ಯಾಯ ಸಿಗುತ್ತೆ. ನಿಜವಾದ ನ್ಯಾಯ ಸಿಗೋದು ನಿಮಗೆ ದೇವ್ರು ಕೊಟ್ಟಾಗ. ದೇವ್ರು ಕೊಡ್ತಾನಲ್ಲ ಅದು ನಿಜವಾದ ನ್ಯಾಯ. ಫಾರ್ಮಸಿ ಕಾಲೇಜಲ್ಲಿ ಇದೊಂದು ಮೋಸ ಭಾಳ ಇದೆ. ಯಾರೋ ಸೈನ್ ಹಾಕೋದು, ಯಾರೋ ಪ್ರಿನ್ಸಿಪಾಲು. ಈಗೂ ನಡೀತಾ ಇದೆ. ತುಂಬ ಕಾಲೇಜುಗಳಲ್ಲಿ ಪ್ರಿನ್ಸಿಪಾಲ್ಗಳೇ ಇರಲ್ಲ. ಯಾರೋ ಒಬ್ಬ ಸೈನ್ ಮಾಡಿದ್ರೆ ಸಾಕು ಅಪ್ರೂವಲ್ ಸಿಗುತ್ತೆ. ಕಾಲೇಜಲ್ಲಿ ಹುಡುಗರೇ ಇರಲ್ಲ, ಎಕ್ಸಾಮಿಗೆ ಬಂದು ಬರೀತಾರೆ, ಸರ್ಟಿಫಿಕೇಟ್ ಸಿಗುತ್ತೆ. ಈ ಥರ ಒಂದು ಶಿಕ್ಷಣ ವ್ಯವಸ್ಥೆಯಲ್ಲಿ ಮೋಸ ಇದೆ, ಮೋಸದ ಜಾಲ ಇದೆ. ಆ ಜಾಲದಲ್ಲಿ ನಾನೊಬ್ಬ ಬಲಿಯಾಗಿದ್ದೀನಿ. ಹಳ್ಳಿ ಜನ ನಗರಗಳಿಗೆ ಬರ್ತಾರೆ. ನಮ್ಮ ತಂದೆ ಕಾಲದಿಂದನೇ ಸ್ಟಾರ್ಟ್ ಆಯ್ತದು. ಅವ್ರು ಬಂದೊಂದು ಸಾಮಿಲ್ ಹಾಕ್ತಾರೆ ತರೀಕೆರೆಯಲ್ಲಿ. ಸಾಮಿಲ್ ಫೇಲ್ ಆಗುತ್ತೆ, ಸಾಲ ಮಾಡ್ತಾರೆ, ಸಾಲ ತೀರ್ಸೋಕ್ಕೆ ತೋಟ ಮಾರ್ತಾರೆ, ಟ್ರ್ಯಾಕ್ಟ್ರ್ ತಗೊಂತಾರೆ, ಅದಕ್ಕೆ ಸಾಲ ತೀರ್ಸೋಕ್ಕೆ ತೋಟ ಮಾರ್ತಾರೆ. ಆ ರೈತನ ಜೀವನ ಅಲ್ಲೇ ಪ್ರಾಬ್ಲಮ್ ಆಗಿದೆ. ಅದು ಅಲ್ಲೇ ಸ್ಟಾರ್ಟ್ ಆಗುತ್ತೆ. ಗಾಂಧೀಜಿ ಕಾಲದಲ್ಲೇ ಇತ್ತಲ್ಲ, ಅದು ನಾನು ತಂದೆಗೆ ಅಪ್ಲೈ ಮಾಡಿ ನೋಡಿದೆ. ನಮ್ಮ ತಂದೆ ಯಾಕೆ ಹಿಂಗೆ ಹಾಳಾದರು, ನಮ್ಮ ತಂದೆ ಯಾಕೆ ಇಷ್ಟು ಸಾಲ ಮಾಡಿದ್ರು ಅಂದರೆ ಅಲ್ಲೂ ತಾಂತ್ರಿಕ ಜ್ಞಾನ. ಅವರು ನೇಗಿಲಿಡಿಲಿಲ್ಲ ನಮ್ಮ ತಂದೆ, ಟ್ರ್ಯಾಕ್ಟ್ರಿಗೆ ಹೋದರು, ಸಾಲ ಮಾಡ್ಕೊಂಡ್ರು, ಬ್ಯಾಂಕಿಗೆ ಅಡ ಇಟ್ಟರು ಆಸ್ತಿಗಳನ್ನೆಲ್ಲ. ಅದು ವರ್ಕೌಟ್ ಆಗಲಿಲ್ಲ, ಬೆಳೆ ಸರಿ ಬರಲಿಲ್ಲ, ಸಾಲ ತೀರಿಸಲಾದ್ರೆ ತೋಟ ಮಾರಿದ್ರು. ಹಳ್ಳಿಗಳಲ್ಲಿ ಹಾಲು ಜೇನು ಹರಿತಿತ್ತು ಅಂತಾರೆ ಗಾಂಧೀಜಿ. ಹರಿತಿತ್ತು ಅವಾಗ. ನಮ್ಮ ಅಜ್ಜಿ ನನಗೆ ಬೆಳ್ಳಿ ನಾಣ್ಯ ಕೊಡ್ತಿದ್ರು ಅವಾಗ ಹೋದಾಗ. ಬೆಳ್ಳಿ ನಾಣ್ಯಗಳನ್ನ ಕೊಡ್ತಿದ್ರು. ಚೀಲದಾಗೆ ಬೆಳ್ಳಿ ನಾಣ್ಯ ಇಟ್ಕೊಂಡಿದ್ರು. ಸಮೃದ್ಧವಾಗಿದ್ದಂಥ ದೇಶ ಇದು ಆ್ಯಕ್ಚುಲಿ. ಹಳ್ಳಿಗಳಲ್ಲಿ ಬ್ರಿಟಿಷರು ಬಂದಮೇಲೆ ಹಾಳಾಗಿದೆ ಇದು. ಸೊ ಅದನ್ನು ನಾವು ಹಿಂತಿರುಗಿ ನೋಡಿದ್ರೆ ಈಗೂ ಸಹ ಹಳ್ಳಿಗಳು ಹಾಳಾಗ್ತಿದ್ದಾವೆ. ಬೀಗ ಹಾಕೊಂಬರ್ತಿದ್ದಾರೆ ಜನ. ಹುಡುಗರು ಓದ್ತಿದ್ದಾರೆ ಅಷ್ಟೇ, ಎಲ್ಲ ಬಂದು ಫಾರಿನಲ್ಲಿ ಕೆಲಸ ಮಾಡ್ತಾರೆ, ಬೆಂಗಳೂರಲ್ಲಿ ಕೆಲಸ. ತಾಯಿಗಳೆಲ್ಲ ಅಲ್ಲಿ ಸಾಯ್ತಿದ್ದಾರೆ ಹಳ್ಳಿಗೆ. ಯಾಕೆ ನಾನು ಗಾಂಧೀಜಿ ಬುಕ್ ಓದಿದೆ ಅಂದರೆ ನಾನು ಹುಟ್ಟಿದಾಗಿಂದನೂ ತಗೊಂಡಿದ್ದೆ. ಅದು ಕಾರಣ ಆಗುತ್ತೆ. ನಾವು ಎಲ್ಲ ಬೆಳೆದಿದ್ದೆಲ್ಲ ಅಗ್ರಿಕಲ್ಚರ್ ಫ್ಯಾಮಿಲಿನಲ್ಲೇ ಬೆಳೆದಿದ್ದು. ನಮ್ಮ ತಂದೆ ಅಗ್ರಿಕಲ್ಚರಲ್ಲಿದ್ದರು. 4 ಜನ ಅಣ್ಣ ತಮ್ಮಗಳು. ಅವರೆಲ್ಲ ಆಸ್ತಿಗಳನ್ನೆಲ್ಲ ಬಿಟ್ಟು ನಗರಗಳಿಗೆ ಬರ್ತಾರೆ. ಹಳ್ಳಿ ಜನ ನಗರಗಳಿಗೆ ಬರ್ತಾರೆ. ನಮ್ಮ ತಂದೆ ಕಾಲದಿಂದನೇ ಸ್ಟಾರ್ಟ್ ಆಯ್ತದು. ಅವ್ರು ಬಂದೊಂದು ಸಾಮಿಲ್ ಹಾಕ್ತಾರೆ ತರೀಕೆರೆಯಲ್ಲಿ. ಸಾಮಿಲ್ ಫೇಲ್ ಆಗುತ್ತೆ, ಸಾಲ ಮಾಡ್ತಾರೆ, ಸಾಲ ತೀರ್ಸೋಕ್ಕೆ ತೋಟ ಮಾರ್ತಾರೆ, ಟ್ರ್ಯಾಕ್ಟ್ರ್ ತಗೊಂತಾರೆ, ಅದಕ್ಕೆ ಸಾಲ ತೀರ್ಸೋಕ್ಕೆ ತೋಟ ಮಾರ್ತಾರೆ. ಆ ರೈತನ ಜೀವನ ಅಲ್ಲೇ ಪ್ರಾಬ್ಲಮ್ ಆಗಿದೆ. ಅದು ಅಲ್ಲೇ ಸ್ಟಾರ್ಟ್ ಆಗುತ್ತೆ. ಗಾಂಧೀಜಿ ಕಾಲದಲ್ಲೇ ಇತ್ತಲ್ಲ, ಅದು ನಾನು ತಂದೆಗೆ ಅಪ್ಲೈ ಮಾಡಿ ನೋಡಿದೆ. ನಮ್ಮ ತಂದೆ ಯಾಕೆ ಹಿಂಗೆ ಹಾಳಾದರು, ನಮ್ಮ ತಂದೆ ಯಾಕೆ ಇಷ್ಟು ಸಾಲ ಮಾಡಿದ್ರು ಅಂದರೆ ಅಲ್ಲೂ ತಾಂತ್ರಿಕ ಜ್ಞಾನ. ಅವರು ನೇಗಿಲಿಡಿಲಿಲ್ಲ ನಮ್ಮ ತಂದೆ, ಟ್ರ್ಯಾಕ್ಟ್ರಿಗೆ ಹೋದರು, ಸಾಲ ಮಾಡ್ಕೊಂಡ್ರು, ಬ್ಯಾಂಕಿಗೆ ಅಡ ಇಟ್ಟರು ಆಸ್ತಿಗಳನ್ನೆಲ್ಲ. ಅದು ವರ್ಕೌಟ್ ಆಗಲಿಲ್ಲ, ಬೆಳೆ ಸರಿ ಬರಲಿಲ್ಲ, ಸಾಲ ತೀರಿಸಲಾದ್ರೆ ತೋಟ ಮಾರಿದ್ರು. ಹೀಗೆ ಇಂಡಸ್ಟ್ರಿಯಲೈಸ್ ಮಾಡಿದಾಗ ತುಂಬ ಲಾಸ್ ಆಗುತ್ತೆ ಅಂತ ಗಾಂಧೀಜಿಯವರು ಹೇಳ್ತಾರೆ. ಅದು ನಮ್ಮ ಅಪ್ಪಾಜಿ ಮಾಡಿದ್ದಾರೆ ಅಲ್ಲಿ. ಅವ್ರು ಹಳ್ಳಿಗಿದ್ದಿದ್ರೆ ಸುಖವಾಗಿರ್ತಿದ್ರು. ಅವರು ಎಲ್ಲ ಆಸ್ತಿ ಮಾರ್ಕಂತಾರೆ. ಅವರು ಎಷ್ಟು ಎಕರೆ ಇತ್ತು ಸರ್? ಅವಾಗೆಲ್ಲ ತೋಟ ಇತ್ತು ಅವ್ರಿಗೆ. 1 ಎಕರೆ 2 ಎಕರೆ ತೋಟಗಳಿದ್ವು. ಒಳ್ಳೊಳ್ಳೆ ಎಕರೆ ತೋಟಗಳೆಲ್ಲ ಇದ್ವು. ಹೊಲಗಳೆಲ್ಲ ಒಳ್ಳೊಳ್ಳೆ ಹೊಲಗಳಿದ್ವು. ಒಳ್ಳೊಳ್ಳೆ ದೊಡ್ಡ ಮನೆಗಳು ಕಟ್ಟಿದ್ರು ಅವಾಗೆಲ್ಲ. ಹಳ್ಳಿಗಳಲ್ಲಿ ಹಾಲು ಜೇನು ಹರಿತಿತ್ತು ಅಂತಾರೆ ಗಾಂಧೀಜಿ. ಹರಿತಿತ್ತು ಅವಾಗ. ನಮ್ಮ ಅಜ್ಜಿ ನನಗೆ ಬೆಳ್ಳಿ ನಾಣ್ಯ ಕೊಡ್ತಿದ್ರು ಅವಾಗ ಹೋದಾಗ. ಬೆಳ್ಳಿ ನಾಣ್ಯಗಳನ್ನ ಕೊಡ್ತಿದ್ರು. ಚೀಲದಾಗೆ ಬೆಳ್ಳಿ ನಾಣ್ಯ ಇಟ್ಕೊಂಡಿದ್ರು. ಸಮೃದ್ಧವಾಗಿದ್ದಂಥ ದೇಶ ಇದು ಆ್ಯಕ್ಚುಲಿ. ಹಳ್ಳಿಗಳಲ್ಲಿ ಬ್ರಿಟಿಷರು ಬಂದಮೇಲೆ ಹಾಳಾಗಿದೆ ಇದು. ಸೊ ಅದನ್ನು ನಾವು ಹಿಂತಿರುಗಿ ನೋಡಿದ್ರೆ ಈಗೂ ಸಹ ಹಳ್ಳಿಗಳು ಹಾಳಾಗ್ತಿದ್ದಾವೆ. ಬೀಗ ಹಾಕೊಂಬರ್ತಿದ್ದಾರೆ ಜನ. ಹುಡುಗರು ಓದ್ತಿದ್ದಾರೆ ಅಷ್ಟೇ, ಎಲ್ಲ ಬಂದು ಫಾರಿನಲ್ಲಿ ಕೆಲಸ ಮಾಡ್ತಾರೆ, ಬೆಂಗಳೂರಲ್ಲಿ ಕೆಲಸ. ತಾಯಿಗಳೆಲ್ಲ ಅಲ್ಲಿ ಸಾಯ್ತಿದ್ದಾರೆ ಹಳ್ಳಿಗೆ. ಸೇಮ್ ಏನು ಕಥೆ ಆಗಿದೆ ರಿಪೀಟೇ. ಇದು ಮತ್ತೆ ಅದೇ ಸಿನಿಮಾನೇ ಆಗ್ತಾ ಇದೆಯಲ್ಲ. ಹಂಗೆ ಆಗಬಾರ್ದು ಅಂತ ನಾನು ಇದನ್ನು ಪ್ರಯೋಗ ಮಾಡಿದ್ದಿದ್ದು. ಆಮೇಲೆ ನಾನು PhD ಮಾಡೋದಲ್ಲ. 36 ವರ್ಷಕ್ಕೆ ನಾನು ಮದುವೆ ಆಗಿರೋದು. 50 ನೀವು ಮದುವೆ ಹಾಕಾಗಲ್ಲ. ಗಂಡು ಹುಡುಗರಿಗೆ ಕೆಲಸ ಇಲ್ಲಲ್ಲ, ಸಂಬಳ ಇಲ್ಲಲ್ಲ. ನೀವು ಹೆಂಡ್ತಿನ ಸಾಕಾಗಲ್ಲ ನಿಮ್ಮ ಕೈಯಲ್ಲಿ. ಈಗ ನೋಡ್ರಿ, ಹುಡುಗ ಹುಡುಗಿಯರು ಇಬ್ಬರು ಮದುವೆ ಆಗ್ತಿಲ್ಲ. 50,000 ಸಂಬಳ ಕೊಟ್ಟರು ಸಾಲದು ಅಂತವಿಬ್ಬರು. ಇದು ನವನಾಗರಿಕತೆಯ ರೋಗ ಅಂತ ಕರೀತಾರೆ ಗಾಂಧೀಜಿ. ಈ ರೋಗ ಜಾಸ್ತಿ ಆಗಿದೆ ಈಗ. ನಾನು 36 ವರ್ಷಕ್ಕೆ ಮದುವೆ ಆಗಿದ್ದೀನಿ. ಈಗ ಇನ್ನೂ ಎಣ್ಣೆ ಸಿಗ್ತಿಲ್ಲ, ಗಂಡೆ ಸಿಗ್ತಿಲ್ಲ ಅಂತಿದ್ದಾರೆ. ಅಂದರೆ ನೆಕ್ಸ್ಟ್ ಜನ್ರೇಷನೇ ಇರಲ್ಲ ನಿಮ್ಮ ಭೂಮಿ ಮೇಲೆ ಈ ನವನಾಗರಿಕತೆಯಲ್ಲಿ ಹೋದ್ರೆ. ನೀವು ಯಾರೂ ಇರಲ್ಲ ಭೂಮಿ ಮೇಲೆ. ಹಿಂಗೆ ಖಾಲಿ ಆಗ್ತಾರೆ. ಸೂಸೈಡ್ ಆಗುತ್ತೆ ಅಂತ ಹೇಳಿದ್ರಲ್ಲ ಗಾಂಧೀಜಿಯವರು. ಇದು ಇಂಡಿಯಾನ ಒಂದು ದಿವಸ ಸೂಸೈಡ್ ಮಾಡ್ಕೊಳ್ಳುತ್ತೆ. ಹುಡುಗರು ಲಾಡ್ಜಲ್ಲಿ ಇಲ್ಲಾಂದರೆ ಲಿವಿಂಗ್ ಟುಗೆದರ್ಲಿ ನೇಣು ಹಾಕಂತಾರೆ. ಮೊನ್ನೆ ಇದರಲ್ಲಿ ಆಯ್ತಲ್ಲ ಬೆಂಗಳೂರಲ್ಲಿ, ಲಿವಿಂಗ್ ಟುಗೆದರ್ ಅಂತ. ಅಲ್ಲೂ ಜಗಳ ಆಡ್ಕೊಂಡು ಅಲ್ಲಿ ವಿಷ ಕುಡಿತಾರೆ, ಅಲ್ಲಿ ಚಾಕು ಹಾಕ್ತಾರೆ, ಅಲ್ಲಿ ಕೊಲೆ ಮಾಡ್ಕೊಂತಾರೆ. ಅದಕ್ಕೆ ವ್ಯವಸ್ಥೆ ಸರಿ ಮಾಡಲಿಲ್ಲ ಅಂದರೆ ಯುವ ಜನಾಂಗ ಫುಲ್ ಹೋಗ್ಬಿಡುತ್ತೆ, ನಾಶ ಆಗ್ಬಿಡುತ್ತೆ. ಅದಕ್ಕೆ ಗಾಂಧಿ ತತ್ವದಲ್ಲಿ ಏನು ಹೇಳುತ್ತೆ, ಗ್ರಾಮೀಣ ಅಭಿವೃದ್ಧಿ, ಚರಕ, ಖಾದಿ, ಹಳ್ಳಿ ವಸ್ತುಗಳನ್ನ ಕೊಳ್ಳ್ಕೊಳ್ರಿ, ಹಳ್ಳಿಗೆ ಮನೆ ಕಟ್ಕೊಳ್ರಿ, ಹಳ್ಳಿಗೆ ವಾಸ ಮಾಡಿರಿ, ಹಳ್ಳಿಗೆ ಏನೇನು ಬೇಕು ಫೆಸಿಲಿಟೀಸ್ ಕೊಡ್ರಿ, ನಗರಗಳನ್ನ ಇಷ್ಟು ಅಭಿವೃದ್ಧಿ ಮಾಡಬೇಡ್ರಿ ಅಂತಾರೆ ಗಾಂಧೀಜಿ. ಈಗ ಹೆಂಗಿದೆ ಪ್ಲ್ಯಾನಿಂಗ್ ಎಲ್ಲದುವೆ. ಫ್ಲೈಓವರ್ ಮೇಲೆ ಫ್ಲೈಓವರ್ ಕಟ್ಕೊಂಡು ಬೆಂಗಳೂರಿಗೆ ಅಟ್ರಾಕ್ಟ್ ಮಾಡ್ತಾ ಇದ್ದಾರೆ ಜನನ. ಹಳ್ಳಿಯರೆಲ್ಲ ನೀವು ಗಂಟು ಮುಟ್ಟೆ ಕಟ್ಕೊಂಡು ಹೋಗ್ತಾರೆ. ಹಬ್ಬ ಬಂತು ಅಂದರೆ 2,000 ಬಸ್ಸಲ್ಲಿ ವಾಪಸ್ ಬರ್ತಾರೆ ಊರಿಗೆ. ಅದೇ ಊರಾಗಿರೋದು ಒಂದು ಬಟ್ಟೆ ತಗೊಳಲ್ಲ. ಚಿತ್ರದುರ್ಗದಲ್ಲಿ ಬಟ್ಟೆ ತಯಾರಾಗುತ್ತೆ, ಚಿತ್ರದುರ್ಗದಲ್ಲಿ ಮೈ ಮೇಲೆ ಬಟ್ಟೆ ಇಲ್ಲ. ಇದನ್ನೇ ಗಾಂಧೀಜಿಯವ್ರ ಕ್ವಶನ್. ತಯಾರಾಗೋ ಬಟ್ಟೆ ಇಲ್ಲಿ ಎದುರುಗಡೆನೆ ತಯಾರಾಗುತ್ತೆ. ನೀವು ತೊಟ್ಕೊಳಲ್ಲ ಅಂದರೆ ಅವ್ನು ಹೆಂಗೆ ಬೆಳಿತಾನ? ಅವನು ಬೇರೆ ದೇಶದೇ, ಇದೇ ಸ್ವದೇಶಿ. ನೀವು ಎಷ್ಟೇ ಸ್ವದೇಶಿ ಮೇಳ ಮಾಡಿರಿ, ನೀವು ಚರಕ ಹಿಡ್ಕೊಳ್ಳಿಲ್ಲ, ಚಿತ್ರದುರ್ಗದ ಬಟ್ಟೆ ಮಾರಲಿಲ್ಲ ಅಂದರೆ ಸ್ವದೇಶಿ ವೇಸ್ಟೇ. ಸ್ವದೇಶಿ ಮಳಿಗೆ ಮಾಡ್ಕೊಂಡು ನೀವು ಮತ್ತೆ ಬೆಂಗಳೂರಿಂದ ಬಟ್ಟೆ ತಂದು ಮಾರಬೇಡ್ರಿ. ಸ್ವದೇಶಿ ಅಂದರೆ ಇಲ್ಲೇ ಕಾಲ್ನಡಿಗೆಯಲ್ಲಿ ಸಿಗಬೇಕು, ಹತ್ತಿರದಲ್ಲೇ ಇರಬೇಕು ಆ ವಸ್ತು. ಇಲ್ಲಿ ಬದನೆಕಾಯಿ ಬೆಳಿತಾನೆ, ಬದನೆಕಾಯಿ ತಿನ್ಬೇಕು ನೀವು. ಇಲ್ಲಿ ಚೆಂಡಿ ಹೂವು ಬೆಳಿತಾನೆ, ಅದ್ರಾಗೆ ನೀವು ಮದುವೆ ಆಗಬೇಕು. ನೀವು ಬೇರೆ ಹೂವೆಲ್ಲ ತಂದು ಮದುವೆ ಆಗಬಾರ್ದು. ನೀವು ನಿಮ್ಮ ದುಡ್ಡು ಇಲ್ಲೇ ಹಿಂಕಬೇಕು. ನೀವು ಮನೆಯೇ ರೈತರಿಗೆ ಮಳೆ ನೀರು ಹಿಂಗ್ಸು ಅಂತ ಹೇಳ್ಕೊಡ್ತೀರಾ? ದುಡ್ಡು ಹಿಂಗಿಸ್ತಾನೆ ಇಲ್ಲ ರೈತರು. ಗೊಬ್ಬರ ತಗೊಂಬರ್ತಾರೆ, ಡೀಸೆಲಿಗೆ ಖರ್ಚು ಮಾಡ್ತಿದ್ದಾರೆ,
ರೈತ ಮತ್ತೆ ನೇಣು ಹಾಕಂತಾನೆ, ಮತ್ತೆ ಹಾಕೊಂಡಿದ್ದಾನೆ. ಸರ್ ಏನೋ ಹೇಳಿದ್ರಿ, ಮಳೆ ಹನಿ ಇಂಗ್ಸು ಅಂತ ಹ್ಞೂ, ಹೇಳಿದ್ರಿ ಮಳೆ ಭೂಮಿಗೆ. ನೀರು ಹಿಂಗ್ಸು ಅಂತ ನೀವು ರೈತರಿಗೆ ಎಷ್ಟು ಪಾಠ ಮಾಡ್ತೀರಿ ನೀವು? ಹನಿ ಹನಿ ನೀರು, ಮತ್ತು ಹನಿ ಹನಿ ದುಡ್ಡು ಹಿಂಗಿಸ್ಬೇಕಲ್ಲ, ಅದನ್ನೇ ಗಾಂಧೀಜಿಯವ್ರು ಪಾಠ ಮಾಡಿದ್ದು. ದುಡ್ಡು ಹಿಂಗಿಸ್ಕೊಳ್ರಿ, ನಿಮ್ಮ ಹತ್ರ ಇರೋ ದುಡ್ಡೆಲ್ಲ ಎಲ್ಲಿಗೆ ಹೋಗ್ತಾ ಇದೆ? ಅದಕ್ಕೆ ಬಡತನ, ಎಷ್ಟು ದುಡ್ಡು ಕೊಟ್ಟರು ಸಾಲದು ಜನಕ್ಕೆ. ನೀವು ನೋಡಿದರೆ ಎಲ್ಲವೂ ದೊಡ್ಡ ದೊಡ್ಡ ಮಾಲ್ಗಳು ಬಂದಿದ್ದಾವೆ, ದೊಡ್ಡ ದೊಡ್ಡ ಅಂಗಡಿಗಳು ಬಂದಿದ್ದಾವೆ, ಜನ ಗೋಚ್ಕೊಂತಾರೆ ಬಟ್ಟೆಗಳ್ನ, 10,000 ಬಿಲ್ ಬರ್ತಾ ಇದೆ. ಖಾದಿನಲ್ಲಿ 100 ರೂಪಾಯಿಗೆ ಒಂದು ಟವಲ್ ಕೊಡ್ತಿದ್ರು ತಗೊಳಲ್ಲ, 200 ರೂಪಾಯಿಗೆ ಒಂದು ಶರ್ಟ್ ಕೊಡ್ತಿದ್ರು ತಗೊಳಲ್ಲ, ಖಾದಿ ಅಂಗಡಿ ಒಳಗೆ ಕಾಲೇ ಇಡಲ್ಲ ಜನ. ಮತ್ತು ಗಾಂಧೀಜಿದು ಎಲ್ಲಿದೆ ಕನಸಿದು? ಕನಸಿನ ಭಾರತ ಎಲ್ಲಿದೆ ಇದು? ರಾಮರಾಜ್ಯ ಯಾವಾಗ ಆಗುತ್ತಿದು? ಅದಕ್ಕೆ ಬಡತನದಲ್ಲಿ ಸಾಯ್ತಾ ಇದ್ದಾರೆ ಜನ, ಕೆಲಸ ಇಲ್ಲ ಅಂತ ಸಾಯ್ತಾರೆ. ಒಬ್ಬನಿಗೆ 50 ಲಕ್ಷ ಸಂಬಳ ಕೊಡ್ತೀರಿ, ಕೋಟಿಗಟ್ಟಲೆ ಸಂಬಳ ಕೊಡ್ತೀರಿ, ಒಬ್ಬನಿಗೆ 1 ರೂಪಾಯಿನೂ ಸಂಬಳ ಕೊಡಲ್ಲ ನೀವು. ಅವನು ಹೆಂಗೆ ಬದುಕಬೇಕು? ಮತ್ತು ಅವನು ಎಷ್ಟು ಸರಿ ಅಂಬೇಡ್ಕರ್ ಹುಟ್ಟಕ್ಕಾಗುತ್ತೆ? ಹಗಲೆಲ್ಲ ಅಂಬೇಡ್ಕರ್ ಹುಟ್ಟಲ್ಲ ಭೂಮಿ ಮೇಲೆ. ನಾವು ಕೆಳಗಿರೋನ್ ಮೇಲೆ ಎತ್ತಬೇಕು ಅಂದರೆ ಅವ್ರಿಗೆ ಒಳ್ಳೆ ಸಂಬಳ ಕೊಡಲೇಬೇಕು. ಸೊ ಸಮಾನತೆಗೆ ಬರಬೇಕು. ಆಮೇಲೆ ಈಗ ನಿಮ್ಮ ಫ್ಯಾಮಿಲಿ ಬಗ್ಗೆ ಹೇಳ್ತಿಲ್ಲ ಸರ್, ಈಗ ಅಪ್ಪ ಅಮ್ಮನ ಇಂಪ್ಲಿಮೆಂಟ್ ಮಾಡಿದ್ರಿ ಆಮೇಲೆ? ಈಗ ನಾನು ಮದುವೆಗೆ ಬಂದಾಗ ನಾನು ಅದೇ ಹೇಳಿದ್ನಲ್ಲ, ನಾನು ಖಾದಿ ತೊಟ್ಕೊಂಡು ಮದುವೆ ಮಾಡ್ಕೊಂಡೆ. ನಾನು ಅವಾಗ ಅಲ್ಲೇ ಮದುವೆಗಿಂತ ಮುಂಚೆನೇ ಭಾಳ ಖಾದಿ ಗಾಂಧಿ ಮಾತ್ರ ನಮ್ಮಮ್ಮ ಬೈಯರು, ಗಾಂಧೀಜಿ ಮಾತಾಡ್ಬೇಡ, ನಿನಗೆ ಹೆಣ್ಣು ಕೊಡಲ್ಲ ಯಾರುವೆ ಅಂತ. ಗಾಂಧಿ ತತ್ವ ಮಾತಾಡಿದ್ರೆ ಸುಮ್ನಿರಪ್ಪ ನಿನ್ ಮದುವೆ ಆಗತ್ತಂಕ ಅಂತ ಅನ್ನೋರು. ಅಂದ್ರೆ ತ್ಯಾಗ ಮಾಡೋ ಮನೋಭಾವನೆ ಏನು ಗಾಂಧಿ ಪ್ರಯೋಗ ಏನಿದೆ. ಈಗ ಬುದ್ಧ ಹೆಂಗೆ ಹೆಂಡತಿ ಮಕ್ಳು ಬಿಟ್ಟು ಓಡೋಗ್ಬಿಡ್ತಾನೆ ನೋಡ್ರಿ. ನಾವು ಬೈಕ್ ಅಂತೀವಿ, ಹೆಂಡತಿ ಮಕ್ಳು ಬಿಟ್ಟೋದ, ಆ ಬಿಟ್ಟೋಗಿದ್ದಕ್ಕೆ ಬುದ್ಧ ಆಗಿದ್ದಲ್ಲಿ. ರಾಮನ್ನೂ ಅಷ್ಟೇ ಭಾಳ ಜನ ತಡೆದ್ರು ಕಾಡಿಗೆ ಹೋಗ್ಬೇಕಾರೆ, ಆದರೂ ರಾಮ ಕಾಡಿಗೆ ಹೋಗ್ತಾನೆ, ಅದಕ್ಕೆ ಅವನು ರಾಮ ಆದ, ಅದಕ್ಕೆ ಪೂಜ್ಯನೀಯ ಆದ. ಸೊ ಹಂಗಾಗಿ ನಿಮಗೆ ಕಷ್ಟ ಸುಖಗಳು ಬರ್ತಾಗ ಎದುರಬಾರ್ದು ನೀವು. ಫ್ಯಾಮಿಲೀಸ್ಗಳು ನಾವೇನು ಮಾಡ್ತೀವಿ, ಈಗ ಹಳೆ ಫಿಲಾಸಫಿಗಳನ್ನ ಹೇಳ್ಬೇಡ ಅಂತ ಎದುರಿಸೋದು ಮಕ್ಕಳಿಗೆ, ನೀವು ಬುದ್ಧ ಆಗಬೇಡಪ್ಪ, ಸಂಸಾರ ಮಾಡು ಅನ್ನೋದು, ಹಂಗೆ ಮಾಡಬಾರ್ದು. ತುಂಬ ಜನ ಸ್ವಾಮಿಗಳು ನೋಡ್ರಿ, ಸ್ವಾಮೀಜಿಗಳು ಆಕೆ ಆಗಲ್ಲ, ಅವರಾಗೆ ಆದಾಗ ಸ್ವಾಮೀಜಿಗಳು ಮಾಡ್ಕೊಂಬಿಡ್ಬೇಕು. ನೀವು ಬಲವಂತವಾಗಿ ಮಾಡಿದ್ರೆ ಸ್ವಾಮೀಜಿಗಳು ಹಾಕಾಗಲ್ಲ. ಅದಕ್ಕೆ ನನಗೆ ಅವಾಗಲೇ ಗಾಂಧೀಜಿ ಇಷ್ಟ ಆಯಿತು. ಅವಾಗ ಖಾದಿ ಸೂಟೆಲ್ಲ ಹೊಲಿಸ್ಕೊಂಡೆ, ನಾನು ಸೂಟು ಸಹ ಖಾದಿ ಹೊಲಿಸ್ಕೊಂಡೆ ಅವಾಗ. ಸೊ ಸೂಟು ಮದುವೆಗೆ ಹಾಕಿರೋ ಸೂಟ್ ಖಾದಿ ನಂದು. ಅದನ್ನು ಮನೆಗೆ ಮರ್ತು ಬಂದುಬಿಟ್ಟಿದ್ರು, ಮತ್ತೆ ಕಾರ್ ತಗೊಂಡು ತಂದ್ರದನ್ನ. ಆ ಸೂಟಲ್ಲೂ ಒಂದು ಹಾಸ್ಯನೂ ಇದೆ, ನಮಗೆ ಜೀವನನೂ ಇದೆ. ಅದೇ ಆವಾಗಲೇ ನಾನು ಬೆಂಗಳೂರಿಗೆ LH ಬಿಲ್ಡಿಂಗ್ ಹತ್ರ ಹೋಗಿ ಆ ರೇಷ್ಮೆ ಖಾದಿ ಅನ್ನೋದು ತಗೊಂಡು ಹೊಲಿಸ್ಕೊಂಡು ಹಾಕ್ಕೊಂಡೆ. ನಾನು ಖಾದಿ ಬಟ್ಟೆ ಹಾಕೊಂಡೆ ಮದುವೆ ಆಗೋಣ ಅಂತೇಳಿ. ಹಿಂದೆ ಗಾಂಧೀಜಿ ಕಾಲದಲ್ಲೂ ಖಾದಿ ಬಟ್ಟೆ ಹಾಕೊಂಡೆ ಮದುವೆ, ಖಾದಿ ಹಾರದಲ್ಲೇ ಹಾರ ಹಾಕೊಂಡು ಮದುವೆ ಮಾಡಿರೋದು ಅವೆಲ್ಲ. ಈಗಿನ ಜನ ಏನು ಗೊತ್ತಾ, ಪ್ರಯೋಗ ಮಾಡೋಕ್ಕೆ ಬಿಡಲ್ಲ, ಸ್ವಲ್ಪ ಎದುರ್ತಾರೆ. ನಾವು ಸಣ್ಣ ವಯಸ್ಸು, ಈಗೂ ನಾನು ಎಲ್ಲಿ ಫುಲ್ ಪ್ರಯೋಗ ಮಾಡೋಕ್ಕಾಗುತ್ತೆ ಸಮಾಜದಲ್ಲಿ? ಭಾಳ ಕಡಿಮೆ ಬಟ್ಟೆ ತೊಟ್ಕೊಂಡು ಗಾಂಧೀಜಿ ಓಡಾಡಿದ್ರು, ಹಂಗೆ ಓಡಾಡೋಕ್ಕಾಗುತ್ತೆ? ಅವೆಲ್ಲ ಅವರಿಗೆ ಹುಚ್ಚ ಅಂದರು ಗಾಂಧೀಜಿಗೆ. ಇನ್ನು ಈಗ ಎಷ್ಟು ಕಾಲ ಬದಲಾಗಿದೆ. ಬಟ್ ಈಗ ಬರ್ಮುಡ ಹಾಕೊಂಡು ಓಡಾಡ್ತಾರೆ ಫ್ಲೈಟಲ್ಲಿ, ಅವ್ರಿಗೆ ಇಷ್ಟ ಬಂದ್ರೆ ಹರ್ಕೊಂಡೋಗಿರೋ ಬಟ್ಟೆನೂ ಹಾಕಂತಾನೆ ಫ್ಯಾಷನ್ ಹೆಸರಲ್ಲಿ. ಅವಾಗ ಹಂಗೆ ಹಂಗೆ ಆಗ್ತದೆ. ಗಾಂಧೀಜಿ ಭಾಳ ಕಡಿಮೆ ಬಟ್ಟೆ ತೊಟ್ಕೊಂಡ್ರು. ಸೊ ಮದುವೆ ಮನೆಯಲ್ಲೂ ಪ್ರಯೋಗ ಮಾಡಿದೆ ನಾನು, ಈ ಥರ ಖಾದಿ ಎಲ್ಲ ತೊಟ್ಕೊಳ್ಳೋದು ಎಲ್ಲ ಮಾಡಿದೆ. ನಾವು PhD ಮಾಡಿದ್ದೆ, ನಾನು ಪ್ರೊಫೆಸರ್ ಆಗಿದ್ದೆ. ಅವಾಗ ಸ್ಯಾಲ್ರಿ ಒಂದು 18 ಇತ್ತೇನಪ್ಪ. ಅವಾಗಿನ ಕಾಲದಲ್ಲಿ 18? 12ರಿಂದ 18 ಬಂದ್ವಿ ನಾವು. 12 ಮಾಡ್ಕೊಂತ ಬಂದು 18ಕ್ಕೆ ಬಂದ್ವಿ ನಾವು ಅವಾಗ. ಆಮೇಲೆ ನಮ್ಮನೆಯವರು ಅವಾಗ MSc ಮಾಡಿದ್ರು, ಅವರು ಅಲ್ಲೆಲ್ಲ ಸ್ಕೂಲೆಲ್ಲ ಜಾಬ್ ಮಾಡ್ತಾಯಿದ್ರು. ಸೊ ಅವ್ರದ್ದು ಕಷ್ಟನೇ ತಾನೆ, MSc BScಗಳೆಲ್ಲ ಕಷ್ಟನೇ. ನಾನು ಅವಾಗ ಈಗೂ ನೋಡಿರಿ, ಯಾರು BA ಮಾಡ್ತಾರಾ ಮಾಡಲ್ಲ ಅಂತಾರೆ, ಈಗ BSc ಮಾಡ್ತಾನ ಮಾಡಲ್ಲ ಅಂತಾರೆ ನೋಡ್ರಿ, ಯಾಕೆಂದ್ರೆ ಈ ಕೆಲಸ ಇಲ್ಲ ಅಂತ. ಅದೇ ನೀವು ಎಂಜಿನಿಯರು, ಡಾಕ್ಟ್ರು, ಈಗೂ ಹಂಗೆ ಇದೆ ನೋಡ್ರಿ, ಡಿಫ್ರೆನ್ಸ್ ಭಾಳ ಇದೆ. ಆ ಥರ ಕೋರ್ಸ್ಗಳಿಗೆ ವ್ಯಾಲ್ಯೂ ಇಲ್ಲ, ಕೆಲಸ ಸಿಗಲ್ಲ, ನಿರುದ್ಯೋಗ ಸಮಸ್ಯೆ. ಅದೇ ಭಾವನೆ ನನಗೂ ಇತ್ತು. ನಾನು M.Pharm PhD ಮಾಡಿದ್ದೆ, ಅವ್ರು MSc ಮಾಡಿದ್ರು. ನಾನು ನಮ್ಮ ತಂದೆಗೆ ಹೇಳ್ತಿದ್ದೆ, ನಾನು MSc ಆಗಿರೋ ಹುಡುಗಿ ಮದುವೆ ಆಗ್ತೀನಿ, ಹಿಂಗೆ MA ಆಗಿರೋ ಹುಡುಗಿ. ಅಂದರೆ ನಾವು ಸ್ವಲ್ಪ ಕಷ್ಟಗಿರೋರಿಗೆ ಹೆಲ್ಪ್ ಮಾಡ್ದಂಗೆ ನಮ್ಮದು ಜೀವನ ಇರಲಿ ಅಂತ. ಅವಾಗ ಭಾಳ ನಿರುದ್ಯೋಗ ಸಮಸ್ಯೆ ಇತ್ತು. ನಮ್ಮ ಅಣ್ಣನೂ BSc ಮಾಡಿದ್ದ, ಕೆಲಸ ಸಿಗ್ತಿರ್ಲಿಲ್ಲ. ನಮ್ಮ ಅಣ್ಣ B.Com ಮಾಡಿದ್ದ, ಕೆಲಸ ಸಿಗ್ತಿರ್ಲಿಲ್ಲ. ನಮ್ಮ ಅಕ್ಕ BA ಮಾಡಿದ್ಲು, MA ಮಾಡಿದ್ಲು, ಕೆಲಸ ಸಿಗ್ತಿರ್ಲಿಲ್ಲ. ಅವಾಗೆಲ್ಲ ಕೆಲಸನೇ ಇಲ್ಲ ಜನಕ್ಕೆ, ನಿರುದ್ಯೋಗ ಸಮಸ್ಯೆ ಅಷ್ಟಿತ್ತು. ಸೊ ನಾವು ಫಾರ್ಮಸಿ ಓದಿದ್ವಿ, ಅವು ಸ್ವಲ್ಪ ಗ್ರೇಡ್, ಈಗ ಹೆಂಗೆ ಮೆಡಿಕಲ್ ಗ್ರೇಡ್ ಇದ್ದಂಗೆ. ನಾವು ಅಂದ್ಕೊಂಡ್ವಿ ಹೌದಾ MSc ಅವ್ರನ್ನ ಮದುವೆ ಆಗೋಣ, ಅಡ್ಜಸ್ಟ್ ಆಗ್ತಾರೆ. ಹೀಗೆ ನಾವು ಕೆಳಗಿಂದ ನೋಡ್ಕೊಂಡು ನಾವು MSc ಅವ್ರನ್ನ ಮದುವೆ ಆದ್ವಿ ಅವಾಗ. ಸೊ ಅವಾಗ ಅವ್ರಿಗೆ ಇಷ್ಟ ಆಗಿದೆ, ಯಾಕೆ ನಾವು ಫಾರ್ಮಸಿ ಓದಿದ್ದೀವಲ್ಲ ಅವಾಗ. ಈಗ ಒಬ್ಬ ಮೆಡಿಕಲ್ ನಾನು ಒಬ್ಬ ಬಂದು MSc ಅವ್ರನ್ನ ಮದುವೆ ಆದರೆ ಏನು ಅನಿಸುತ್ತೆ? ಅಯ್ಯೋ ಮೆಡಿಕಲ್ನವ್ರು MSc ಅವ್ರ ಮದುವೆ ಆದರೆ ಅಂತ ಒಪ್ತಾರೆ ಬೇಗ. ಅವ್ರೇನು ತಿಳ್ಕೊಂಬಿಟ್ರು, ಫಾರ್ಮಸಿಲಿ PhD ಆಗಿದೆ, ಚೆನ್ನಾಗಿ ದುಡಿತಾನೆ ಗಂಡ ಅಂತ ಒಪ್ಕೊಂಡ್ರು ಅವರು. ನಂದು ಎಲ್ಲ ಉಲ್ಟಾ ಹೊಡೆದ್ಬಿಡ್ತು. ನಾವು PhD ಮಾಡಿದಾಗ ಕಡಿಮೆ ಸಂಬಳ ಇತ್ತು. ಈಗ ನೋಡ್ರಿ, ಫಾರ್ಮಸಿಲಿ PhD ಮಾಡಿದ್ರೆ 1.5 ಲಕ್ಷ ಸಂಬಳ ಇದೆ. ನಾನು PhD ಮಾಡ್ಕೊಂಡು ಬಂದಾಗ ಹರಪನಹಳ್ಳಿಯಲ್ಲಿ 1 ವರ್ಷ ಇದ್ದೆ, ಚಿತ್ರದುರ್ಗಕ್ಕೆ ಬಂದೆ ನಾನು. ಅವಾಗೆಲ್ಲ 12ರಿಂದ 18 ಸಾವಿರ ಸಂಬಳದಲ್ಲಿ ನಡೀತಿತ್ತು. ಅಸಿಸ್ಟೆಂಟ್ ಪ್ರೊಫೆಸರ್ ಪೋಸ್ಟ್ ಎಲ್ಲ ಇದ್ವು ಅವಾಗ. ಅವಾಗೇನಾಯಿತು, ಫಾರ್ಮಸಿ ಕಾಲೇಜಲ್ಲಿ PhD ಆದರೆ ಮಾತ್ರ ಅಪ್ಗ್ರೇಡ್ ಮಾಡ್ಬೋದು ಅಂತ ಒಂದು ರೂಲ್ಸ್ ಬಂತು. ಆವಾಗ ನಾವಿಲ್ಲಿ ಮುರುಘಾ ಮಠದಲ್ಲೇ ಕೆಲಸ ಮಾಡ್ತಾಯಿದ್ವಿ. ಮಠ ನಮಗೆ ಭಾಳ ತ್ಯಾಗ ಮಾಡಿತ್ತು. ಮಠದಲ್ಲಿ ಹಾಸ್ಟೆಲ್ಲೇ ನಾನು ಓದಿದ್ದು, ಇಲ್ಲಿ ಬೆಂಗಳೂರಲ್ಲಿದ್ದಾಗ. ಅದು ಊಟ ಕೊಟ್ಟಿದೆ ನಮಗೆ. ಆ ಋಣ ನಾವು ತೀರಿಸ್ಬೇಕಲ್ಲ ಅನ್ನೋ ಭಾವನೆಯಲ್ಲಿ ನಾನು ಇಲ್ಲಿ ಮಠಕ್ಕೆ ಬಂದೆ, ಇಲ್ಲಿ ಕೆಲಸಕ್ಕೆ ಸೇರ್ಕೊಂಡೆ. ಆವಾಗ ಇಲ್ಲಿ ಸಂಕಷ್ಟ ಬಂತು, ಕಾಲೇಜಿಗೆ ಅಡ್ಮಿಷನ್ ಆಗ್ತಿರ್ಲಿಲ್ಲ, ಸಂಬಳ ಕೊಡೋಕ್ಕಾಗ್ತಿರ್ಲಿಲ್ಲ, ಹುಡುಗರು ಬರ್ತಿರ್ಲಿಲ್ಲ, ಭಾಳ ಕಾಂಪಿಟೇಷನ್ ಇತ್ತು. ಹೋಗಿ ಕರ್ಕೊಂಬರ್ತಾಯಿದ್ವಿ ಮಕ್ಕಳನ್ನೆಲ್ಲ. ಅವಾಗ ಯಾರ ಸಂಬಳ ಕೇಳಿದ್ರೆ, ನನಗೆ ಅವಾಗ 30,000 ಸಂಬಳ ಇತ್ತು. ಬೇರೆಯವರೆಲ್ಲ 5,000 ಇದ್ರಲ್ಲಿ, 5,000 10,000 ಇದ್ರು. ಅವಾಗ ನಾನೇನು ಅಂತಿದ್ದೆ, ನನಗೆ ಸಂಬಳ ಸಾಕು, ಬೇರೆಯವ್ರಿಗೆ ಕೊಡಿ ಅಂತ ಮಾತಾಡ್ತಿದ್ದೆ ನಾನು.
ಯಾಕೆಂದರೆ ಬೇರೆಯವರು ಮೇಲೆ ಬರಲಿ ಜೀವನದಲ್ಲಿ ಅಂತೇಳಿ. ಆಮೇಲೆ ಇಲ್ಲಿ ಪ್ರಿನ್ಸಿಪಾಲ್ ಪೋಸ್ಟು PhD ಆಗಿರಬೇಕು ಅಂತ ಒಂದು ರೂಲ್ಸ್ ಬಂತು. PhD ಆಗಿರಲಿಲ್ಲ ಹಳೆ ಪ್ರಿನ್ಸಿಪಾಲ್ ಒಬ್ಬರಿಗೆ. ಅವ್ರು ನನಗಿಂತ ಹಿರಿಯರು, ಭಾಳ ಒಳ್ಳೆ ವ್ಯಕ್ತಿ, ನನಗೆ ಸಹಾಯ ಮಾಡ್ತಾಯಿದ್ರು. ಆಮೇಲೆ ನನಗೆ ಒಂಥರ ಅಣ್ಣನ ಸಮಾನ ಅನ್ನಿಸ್ತಿತ್ತು ನನಗೆ. ಅವ್ರು PhD ಮಾಡಿಲ್ಲ ಅಂದರೆ ಏನಂತೆ, ನಾನು ಮಾಡಿದ್ದೀನಲ್ಲ ಬಿಡು, ಮಠಕ್ಕೆ ಅನುಕೂಲ ಆಗಲಿ ಅಂತೇಳಿ ನಾನು ಪ್ರಿನ್ಸಿಪಾಲಿಗೆ ಸೈನ್ ಹಾಕ್ಕೊಡ್ತಿದ್ದೆ. ನಾನು 2 ವರ್ಷ ಬರೀ ನನ್ನ ಸಿಗ್ನೇಚರ್ ಮೇಲೆ ಪ್ರಿನ್ಸಿಪಾಲ್ ಪೋಸ್ಟ್ ಅಪ್ಗ್ರೇಡ್ ಆಯಿತು. ಬಿಡು, ನಾನು ಯಾವ ಥರ ಒಂದು ದಿವಸ ತ್ಯಾಗ ಮಾಡೋಣ, ಒಂದು ದಿವಸ ಅವರು ಮಾಡಿದ್ದಾರೆ ನಮಗೆ, ಒಳ್ಳೇದಾಗಲಿ ಮಠಕ್ಕೆ ಅಂತೇಳಿ ನಾನು ಸೈನ್ ಹಾಕ್ಕೊಡ್ತಿದ್ದೆ. ಬಟ್ ಅದು ಮೋಸ ಆಗುತ್ತೆ ಅಂತ ನನಗೆ ಆಮೇಲೆ ಗೊತ್ತಾಗಿದ್ದು. ಮೋಸ ಮಾಡಿಬಿಟ್ರು. ಆಮೇಲೆ ಮೋಸ ಮಾಡಿದ್ಮೇಲೆ ನನಗೆ ನನ್ನ ಪ್ರಿನ್ಸಿಪಾಲ್ ಪೋಸ್ಟಲ್ಲಿ ಇರೋದನ್ನು ನೀವು ಆಗೇ ಇಲ್ಲ ಅಂತೇಳಿ ವಾದ ಮಾಡಿದ್ರು. ಹಾಗಾಗಿ ಆಮೇಲೆ ನಾನು ನ್ಯಾಯ ಕೇಳಿದ್ದಕ್ಕೆ ನನ್ನ ಸಸ್ಪೆಂಡ್ ಮಾಡಿದ್ರು ಕೆಲಸದಿಂದ. ಅವಾಗಿಂದ ನಾನು ಕಾಲೇಜಿಗೆ ಹೋಗೋದನ್ನು ಬಿಟ್ಟೆ. ನಾನು 15 ವರ್ಷ ಆಯಿತು. ಅವಾಗ ಭಾಷಣ ಮಾಡ್ತಾನೆ ಇದ್ದೆ. ಸ್ಕೂಲ್ಗಳೆಲ್ಲ 100, 200 ಹಿಂಗೆಲ್ಲ ಕೊಡ್ತಾಯಿದ್ರು. ತಿಂಗಳಿಗೆ ಒಂದು 10-15 ಭಾಷಣ ಮಾಡ್ತಿದ್ದೆ. ಅವಾಗ ಕಡಿಮೆ ಬಾಡಿಗೆನಲ್ಲಿ ಜೀವನ ಮಾಡೋದನ್ನು ಕಲ್ತಿದ್ವಿ. ಹೆಂಗೆಂಗೋ ಮಾಡಿ ಸರಳತೆ ಇತ್ತು ನನಗೆ ಮೊದಲಿಂದ. ಆಮೇಲೆ ಅಷ್ಟರೊಳಗಡೆ ನಮ್ಮ ಮನೆಯವರಿಗೆ ಕೆಲಸ ಸಿಕ್ತಿಲ್ಲಿ. ಅವರಿಗೂ ಅವಾಗ ಒಂದು 10,000 ರೂಪಾಯಿ ಸಂಬಳದಲ್ಲಿ ಒಂದು ಸ್ಟಾರ್ಟ್ ಆಯಿತು ಕೆಲಸ ಅವರಿಗೆ. ಅವರು ಲೆಕ್ಚರರಾಗಿ ಸೇರಿಕೊಂಡ್ರು. ಸೊ ಅದರಿಂದ ನಮಗೆ ಸ್ವಲ್ಪ ಅನುಕೂಲ ಆಗ್ತಾ ಬಂತು. ಸೊ ಇದು ಹೋರಾಟ ಬಿಡಬಾರ್ದಲ್ಲ. ಆಮೇಲೆ ಗೆಲ್ತೀನಿ ಬೇಗ ಅನ್ನೋ ಭಾವನೆಯಲ್ಲಿ ನಾನು ಕೋರ್ಟು ಬೇಗ ಗೆಲ್ಲಿಸುತ್ತೆ ಅನ್ನೋ ಭಾವನೆ ಮೇಲೆ ನಾನು, ಗಾಂಧೀಜಿಯವ್ರು ಹೇಳ್ತಾರೆ, ಎಲ್ಲಿ ಮೋಸ ಮಾಡ್ತಾರೋ ಅಲ್ಲಿ ಇರಬೇಡ, ನೀನು ಹೊರಗೆ ಬಾ ಅಂತ ಹೇಳ್ತಾರೆ. ಅದಕ್ಕೆ ನಾನು ಹೊರಗೆ ಬಂದೆ. ಕೆಲಸ ಬಿಟ್ಟೇ ಬಿಟ್ರಿ? ಕೆಲಸ ರೆಸಿಗ್ನೇಷನ್ ಕೊಡಲಿಲ್ಲ, ಹೊರಗೆ ಬಂದೆ. ಅಸಹಕಾರ ಚಳುವಳಿ ಅಂತ ಗಾಂಧೀಜಿಯವ್ರು ಹೇಳ್ಕೊಡ್ತಾರೆ. ನಿಮಗೆ ಯಾರು ಅಣ್ಣ ಮೋಸ ಮಾಡಿದ್ರೆ ತಮ್ಮ ಮನೆ ಬಿಟ್ಟು ಹೋದಂಗೆ. ನಾನು ಕಾಲೇಜ್ ಬಿಟ್ಟು ಹೊರಗೆ ಬಂದುಬಿಟ್ಟೆ. ನಾನು ಅಲ್ಲ, ನೀವು ನಿಮ್ಮ ಸಂಬಳನ ಬೇರೆಯವ್ರಿಗೆ ಕೊಡ್ತಿದ್ರಾ? ಇಲ್ಲ, ಬೇರೆಯವ್ರು ಪ್ರಿನ್ಸಿಪಾಲ್ ಸಂಬಳ ತಗೊಳ್ಳೋರು. ಹಾಗಲ್ಲ ಸರ್, ನೀವೇನಂದ್ರಿ ಅಂತಂದ್ರೆ ನಿಮಗೆ ಸಂಬಳ ಜಾಸ್ತಿ ಬರ್ತಿದ್ದನ್ನ ನನಗೆ ಕೊಡಬೇಡಿ. ಇಲ್ಲ, ಜಾಸ್ತಿ ಮಾಡಬೇಡಿ ಅಂತಿದ್ದೆ ನಾನು. ನನಗೆ ಜಾಸ್ತಿ ಮಾಡಬೇಡಿ. ಎಷ್ಟಿತ್ತು ಸರ್? ನನಗೆ 30 ಇತ್ತು ಅವಾಗ. 30,000 ಸಂಬಳ? 30,000 ಸಂಬಳ ಇತ್ತು. ಅಷ್ಟೇ ಇರಲಿ ನನಗೆ ಅಂತ. ಸಾಕು, ನನಗೆ ಸಾಕು. ಬೇರೆ 5,000 ಇರ್ತಾರಲ್ಲ, ಸರ್ ದುಡ್ಡಿನ ಆಸೆ ಇಲ್ಲ ನಿಮಗೆ? ಇಲ್ಲ, ಸ್ವಲ್ಪ ಅದೇ ನನಗೇನೋ ಹುಟ್ಟಿದಾಗಿ ನಾನು ಕಷ್ಟ ನೋಡ್ತಿದ್ನಲ್ಲ, ನಮ್ಮ ತಂದೆ ಕಷ್ಟಪಡೋದು ಎಲ್ಲ ನೋಡ್ತಿದ್ನಲ್ಲ. ಹಾಗಾಗಿ ಭಾಳ ಸರಳವಾಗಿ ಜೀವನ ಮಾಡಬೇಕು. ಆಮೇಲೆ ಭಾಳ ಸಂಬಳ ತಗೊಂಡ್ರೆ ಏನಾಗುತ್ತೆ, ಈಗ ಭಾಳ ಹಾಲು ಕರೆದ್ರೆ ಏನಾಗುತ್ತೆ, ಹಸು ವೀಕ್ ಆಗುತ್ತೆ. ಭಾಳ ಸಂಬಳ ತಗೋಬೇಡಿ ಅನ್ನೋದೊಂದು ಗಾಂಧೀಜಿದೊಂದು ಕಾನ್ಸೆಪ್ಟ್ ಅದು. ಅಲ್ಲಿ ಮಠ ವೀಕ್ ಆಗುತ್ತೆ. ಅವಾಗ ಮಠದಲ್ಲಿ ಮೊದಲೇ ಸಾಲ ಇತ್ತು ಅಂತ ಹೇಳಾರೆ ನನಗೆ. ಮಠ ಅಂದರೆ ಏನು, ದಪ್ಪಕ್ಕಿ ಅನ್ನ ಊಟ ಮಾಡೋದು, ಮುದ್ದೆ ಊಟ ಮಾಡೋದು. ಮಠಗಳು ಹಂಗೆ ತಾನೇ ಕಟ್ಟಿದ್ದು ಹಿಂದೆಲ್ಲ. ಕಾರುಗಳನ್ನೆಲ್ಲ ತಳ್ತಿದ್ರಂತೆ ಮಠದಲ್ಲಿ. ಆ ಥರ ಕಾರುಗಳು ಇದ್ವಂತೆ, ಸಿಂಪಲ್ ಆಗಿರೋ ಕಾರು. ಸ್ವಾಮೀಜಿಗಳೆಲ್ಲ ದವಸ ಧಾನ್ಯ ಎತ್ಕೊಂಬಂದು ಮಠ ಬೆಳೆಸಿರೋದು. ನಮ್ಮ ದೇಶದಲ್ಲಿ ಮಠಗಳೆಲ್ಲ ಹಂಗೆ ಬೆಳೆದಿರೋದು. ಭಾಳ ಸರಳತೆ ಕಲಿಸೋದೇ ಮಠದ ಉದ್ದೇಶ. ಈಗ ಮಠಗಳು ಹಂಗಿಲ್ಲ. ಈಗ ಮಠಗಳು ಆಡಂಬರಕ್ಕೆ ಬಂದಿದ್ದಾವೆ, ವಿಜೃಂಭಿಸುತ್ತಾ ಇದ್ದಾವೆ. ಹಿಂದೆಲ್ಲ ಹಂಗೇನು ಇರಲಿಲ್ವಲ್ಲ. ಅದಕ್ಕೆ ನಾನು ಅದೇ ಭಾವನೆಯಲ್ಲಿದ್ದೆ. ನಾವು ಇಲ್ಲಿ ಜಯದೇವ ಹಾಸ್ಟೆಲಿದ್ದಾಗ ಮುದ್ದೆ ಊಟ ಮಾಡ್ತಿದ್ವಿ ನಾವು. ಲಿಂಗು ಹಾಕೊಂಬಂದ್ರೆ ಮಾತ್ರ ಊಟಕ್ಕೆ ಬಿಡೋರು ಅವ ನಮಗೆ. ಸೊ ಊಟಕ್ಕಾರ ಲಿಂಗು ಹಾಕೊಂಡು ಹೋಗೋರು ಹುಡುಗರು. ಇದು ನಡೆದಿದೆ ನಮ್ಮಲ್ಲಿ. ಅದಕ್ಕೆ ವೀರಶೈವ ಮಠಗಳು ಇವೆಲ್ಲ ಏನಿದೆ ವಿದ್ಯಾರ್ಥಿಗಳನ್ನು ಅಭಿವೃದ್ಧಿಗೊಳಿಸಿದ್ದಾವೆ. ನಾವೀಗ ಹೆಂಗೆ ಅಭಿವೃದ್ಧಿಗೊಳಿಸ್ಬೇಕು, ನಾವು ತ್ಯಾಗ ಮಾಡಬೇಕಾಗುತ್ತೆ. ಅವಾಗ ಸಂಬಳ ಕಮ್ಮಿ ತೊಗೋಬೇಕು, ಇನ್ನು ಸಂಬಳ ಇಲ್ದಂಗೆ ಕೆಲಸ ಮಾಡಬೇಕು ಮಠದಲ್ಲಿ. ಇದು ಗಾಂಧಿ ಕಾನ್ಸೆಪ್ಟ್ ಆ್ಯಕ್ಚುಲಿ. ಸಂಬಳ ಇಲ್ದಂಗೆ ಟೀಚರ್ ಆಗ್ರಿ ಅಂತಾರೆ ಅವರು ಅನೌನ್ಸ್ ಮಾಡ್ತಿರ್ತಾರೆ ಗಾಂಧೀಜಿಯವ್ರು. ನಾನು ಸಂಬಳ ಕೊಡಲ್ಲ, ಬಂದು ಪಾಠ ಮಾಡಿ ಅನ್ನೋರು. ಯಾರು ಹೋಗ್ತಿದ್ರು ಅವಾಗ? ಅವಾಗೆಲ್ಲ ಹೋಗೋರು, ತುಂಬ ಜನ ಅಭಿಮಾನಿಗಳು ಹೋಗೋರು. ಕಸ್ತೂರ್ಬಾ ಗಾಂಧೀಜಿನೇ ಪಾಠ ಮಾಡಿದ್ರಲ್ಲ ಅವಾಗ, ಸಂಬಳ ಇಲ್ಲ ಅಂದ್ರು. ಒಂಥರ ಗಾಂಧೀಜಿ ಅಂದ್ರೆ ಹೀರೋ ಇಲ್ಲಿ. ಹೀರೋನೇ. ಈಗ ಅಂದರೆ ತ್ಯಾಗ ಮಾಡಿಸಿದ್ರೆ ಮಾತ್ರ ನೀವು ಒಂದು ಸಂಸ್ಥೆ ಕಟ್ಟಕ್ಕೆ ಸಾಧ್ಯ, ಒಂದು ದೇಶ ಕಟ್ಟಕ್ಕೆ ಸಾಧ್ಯ. ನೀವು ಜೈಲಿಗೆ ಹೋಗಾರಲ್ಲ ವರ್ಷಾನುಗಟ್ಟಲೆ ಗಾಂಧೀಜಿ ಮಾತು ಕಟ್ಕೊಂಡು. ಕೆಲಸ ಬಿಡಾರಲ್ಲ, ಲಾಯರ್ ಕೆಲಸ ಬಿಡಾರಲ್ಲ ಗಾಂಧೀಜಿಗೆ ಹೇಳಿದಾಗ. ಗಾಂಧೀಜಿ ಹೇಳಿದಾಗ ಸ್ಕೂಲ್ ಬಿಡಾರಲ್ಲ ಮಕ್ಕಳು. ಈ ತ್ಯಾಗ ಮಾಡಿದಾಗ ಇದು ಜೀವನ ಆಗುತ್ತೆ. ಸೊ ಆಗ ನನಗಲ್ಲಿ ನಾನು ಅವಾಗ ಹೊರಗೆ ಬಂದೆ ಹೋರಾಟ ಮಾಡಬೇಕು ಅಂತ. ಆಮೇಲೆ ಕೋರ್ಟಿಗೆ ಹೋಗಬೇಡ ಅಂತಾರೆ ಗಾಂಧೀಜಿ, ಹಂಗೆ ಹೋರಾಟ ಮಾಡು ಅಂತಾರೆ. ಸರ್ ಕಾನೂನು ಇರೋದೇ ಕೋರ್ಟಲ್ಲ ಸರ್? ಇಲ್ಲ, ಕೋರ್ಟಲ್ಲಿ ನಿಮಗೆ ನ್ಯಾಯ ಸಿಗಲ್ಲ ಅಂತಾರೆ ಗಾಂಧೀಜಿಯವರು. ಅದು ಮೂಡ್ ಬಂದಂಗೆ ನ್ಯಾಯ ಸಿಗುತ್ತೆ ಅಂತಾರೆ ಅವರು. ಜಡ್ಜಿಗೆ ಮೂಡ್ ಬಂದಂಗೆ, ವಕೀಲರು ನಿಮಗೆ ಸಹಾಯ ಮಾಡಿದ್ರೆ ಮಾತ್ರ ನಿಮಗೆ ನ್ಯಾಯ ಸಿಗುತ್ತೆ. ನಿಜವಾದ ನ್ಯಾಯ ಸಿಗೋದು ನಿಮಗೆ ದೇವ್ರು ಕೊಟ್ಟಾಗ. ದೇವ್ರು ಕೊಡ್ತಾನಲ್ಲ, ಅದು ನಿಜವಾದ ನ್ಯಾಯ. ನೀವು ನೋಡಿರಿ, ಒಂದ್ಸಲ ಹೈಕೋರ್ಟಲ್ಲಿ ಗೆದ್ದಿರ್ತೀರಾ, ಸುಪ್ರೀಂ ಕೋರ್ಟಲ್ಲಿ ಸೋಲ್ತೀರಾ. ಒಂದ್ಸರಿ ನೋಡಿದ್ರೆ ಹೈಕೋರ್ಟಲ್ಲಿ ಸೋತಿರ್ತೀರಾ, ಸುಪ್ರೀಂ ಕೋರ್ಟಲ್ಲಿ ಗೆಲ್ತೀರಾ. ಅಂದರೆ ಏನು ಅರ್ಥ ಅದು? ಮನುಷ್ಯ ಕೊಡೋ ನ್ಯಾಯಕ್ಕಿಂತ ದೇವ್ರು ಕೊಡೋ ನ್ಯಾಯದ ಮೇಲೆ ನಂಬಿಕೆ ಇಡು ಅಂತಾರೆ ಗಾಂಧೀಜಿ. ಆಮೇಲೆ ದೇವ್ರು ಕೊಡೋ ಶಿಕ್ಷೆಗಳು ಹೆಂಗಿರ್ತವೆ ಅಂದರೆ, ಅವನು ಬೇರೆ ಬೇರೆ ರೂಪದಲ್ಲಿ ಶಿಕ್ಷೆ ಕೊಡ್ತಾನಂತ ಅವನು. ಸೊ ನನಗೆ ವಿರೋಧ ಮಾಡಿದ್ರೆಲ್ಲ ಭಾಳ ಶಿಕ್ಷೆ ಅನುಭವಿಸಿದರೆ ನಾನು ಅಂದ್ಕೊಂಡೆ, ಸುಮ್ಮನಾದೆ. ಸೊ ನಾನು ಕೋರ್ಟಿಗೆ ಹೋಗಬಾರ್ದಾಗಿತ್ತು, ಸುಮ್ಮನೆ ಹೋದೆ ನಾನು ಅಷ್ಟೇ. ಬಟ್ ಕೋರ್ಟಲ್ಲಿ 1 ವರ್ಷ ಆಯಿತು ಕೇಸು, 15 ವರ್ಷ ಆಯಿತು. ಹೈಕೋರ್ಟಲ್ಲಿ 15 ವರ್ಷ ಆದಮೇಲೆ ನಾನು ಕೇಸ್ ಗೆದ್ದಿರೋದು. ಯಾವ್ದ್ರ ಕೇಸು ಸರ್? ಇದೇ ನನ್ನ ಪ್ರಿನ್ಸಿಪಲ್ ಪೋಸ್ಟಿಂದ ನಾನು ಪ್ರಿನ್ಸಿಪಲ್ ಕೇಸ್ ಹಾಕಿದ್ರೆ ನೀವು? ನಾನು ಕೇಸ್ ಹಾಕೊಂಡು ಹೋರಾಟ. ಈಗಿನ ನೀವೇ ಹೇಳಿದ್ರ ಸರ್? ಅದೇ ನೋಡ್ರಿ, ಇಲ್ಲೊಂದು ಭಾಳ ನಾನು 15 ವರ್ಷ ಮಾಡಿದ್ದೀನಿ ನಾನು ಕೇಸ್ನ. ಯಾಕೆಂದ್ರೆ ಲಾಯರ್ ನಾನು ಜಾಸ್ತಿ ದುಡ್ಡೇ ಕೊಡಲಿಲ್ಲ. ನಾನು ಲಾಯರ್ ಹತ್ರ ಹೋಗಿ ಕೇಸ್ ಗೆಲ್ರಿ ಅಂತ ಹೇಳ್ತಾನೆ ಇರಲಿಲ್ಲ. ಯಾವಾಗಾರ ಆಗಲಿ ಬಿಡಿ ಸರ್, ನಿಧಾನಕ್ಕೆ ಮಾಡಿ ಸರ್ ಅಂತ ಹೇಳಿ ಬರ್ತಿದ್ದೆ ನಾನು. ಎಷ್ಟು ವರ್ಷ ಕೇಸ್ ಇಟ್ಕೊಳ್ಳೋಕ್ಕಾಗುತ್ತೆ ಅಂತ ಪರೀಕ್ಷೆ ಮಾಡಬೇಕು ಅಂತ ಆಸೆ ಇತ್ತು ನನಗೆ. ಈ ದೇಶದಲ್ಲಿ ಹೈಕೋರ್ಟ್ ಎಷ್ಟು ವರ್ಷ ಫೈಲ್ ಇಟ್ಕೊಳ್ಳುತ್ತೆ ನಂದು ನೋಡೋಣ ಅಂತ. ಅದು 15 ವರ್ಷ ಫೈಲ್ ಹಿಡ್ಕೊಂಥದ್ದು. ಯೋಚನೆ ಮಾಡಿ. ಇನ್ನು ಸುಪ್ರೀಂ ಕೋರ್ಟಲ್ಲಿ ಒಂದು 10 ವರ್ಷ ಹಿಡ್ಕೊಳ್ಳುತ್ತಾ? ಒಂದು 25 ವರ್ಷ ಆದಮೇಲೆ ನಾನು ಕೇಸ್ ಗೆದ್ದರೆ ಏನು ಅನಿಸುತ್ತೆ ದೇಶದಾಗಿರೋ ಜನಕ್ಕೆ? ಕೋರ್ಟಿಗೆ ಹೋಗಬಾರ್ದು ಅನ್ನೋ ಪಾಠ ಕಲಿಯುತ್ತೆ. ಗಾಂಧೀಜಿಯವರು ಇದನ್ನೇ ಹೇಳ್ತಾ ಇದ್ರು, ಕೋರ್ಟಿಗೆ ಹೋಗಬೇಡಿ. ನೀವೇನಾರ ನೀವು ತ್ಯಾಗ ಮಾಡ್ಕೊಂಡು ಹಂಗೆ ಹೋರಾಟ ಮಾಡ್ಕೊಂಡು ಅಲ್ಲೇ ಸಾಯಿರಬೇಕಿದ್ರೆ ನೀವು ಕೋರ್ಟಿಗೆ ಹೋಗಬೇಡಿ ಅಂತಾರೆ ಅವರು. ಅವಾಗ ಬ್ರಿಟಿಷರು ಕೋರ್ಟಿಗೆ ಹೇಳೋರು ಅವರು. ಈಗಿನ ಕೋರ್ಟು ಹಂಗೆ ಇದಾವಲ್ಲ.
ನೀವು ನೋಡಿದ್ರೆ ಲಾಯರ್ಗಳ ಹತ್ರ ಹಿಂಗೆ ದುಡ್ಡು ಕಟ್ಟಕ್ಕಾಗಲ್ಲ. ಸುಪ್ರೀಂ ಕೋರ್ಟಲ್ಲಿ ವಾದ ಮಾಡಿದ್ರೆ ಗಂಟೆಗೆ 50,000 ಕೇಳ್ತಾರಂತೆ. ಸರ್ ಗಂಟೆಗೆ ಗಂಟೆಗೆ 50,000 ಎಲ್ಲಿಂದ ಕೊಡೋಣ? ನಾನು ಕೇಸ್ ಹಾಕಿದಾಗ 7,000 ರೂಪಾಯಿ ಫೀಸ್ ಇತ್ತು. ಈಗ ಹೈಕೋರ್ಟಲ್ಲಿ ಎಲ್ಲರ ಕೇಸ್ ಕೊಡೋಕ್ಕಾಗುತ್ತಾ ನೀವು ಬಡವರು? ಈಗ ನಾನು ಉಚಿತ ಲಾಯರ್ ತಗೊಂಡಿದ್ದೀನಿ, ನಾನು ಕಾನೂನು ಸೇವಾ ಪ್ರಾಧಿಕಾರದಲ್ಲಿ. ಸರ್ ಆ ಥರ ಇದೆ, ರೂಲ್ಸ್ ಇದೆ. ನನಗೆ ಇನ್ಕಮ್ಮೇ ಇಲ್ವಲ್ಲ, ನನ್ನ ಇನ್ಕಮ್ ಸರ್ಟಿಫಿಕೇಟೇ ಇಲ್ಲ. ನಾನು ಕೂಲಿ ಮಾಡ್ದಂಗೆ. ನಂದು ಇನ್ಕಮ್ ಸರ್ಟಿಫಿಕೇಟ್ ನನ್ನ ಮಗಳಿಗೆ ಏನಂತ ಕೊಟ್ಟಿದ್ದೀನಿ ಗೊತ್ತಾ? ನಾನು ಕೂಲಿ. ನಾನು PhD ಮಾಡಿದ್ದೀನಿ, ನನಗೆ ಕೆಲಸ ಇಲ್ಲಲ್ಲ. ನಾನು ಏನು ಕೆಲಸ ಮಾಡ್ತಿದ್ದೀರಾ? ಕೂಲಿ ಟೈಲರಿಂಗ್ ಮಾಡ್ತಾ ಇದ್ದೀನಿ ನಾನು. ಹಂಗಾಗಿ ನನ್ನ ಮಗಳಿಗೆ ನಾನು ಡಾಕ್ಟರ್ ಅಲ್ಲ, PhD. ಅದಕ್ಕೆ ನನಗೆ 2,20,000 ಏನೋ ಇನ್ಕಮ್ ಹಾಕ್ಕೊಟ್ಟಿದ್ದಾರೆ ನನ್ನ ಮಗಳಿಗೆ. ನನ್ನ ಮಗಳು ಕಾಲೇಜಿಗೆ ಸೇರಿಸಿದ್ದೀನಿ. ನನಗೆ 2,20,000 ನನಗೆ ಇನ್ಕಮ್ಮೇ ಇಲ್ಲ. ಬಟ್ ಅವ್ರಿಗೆ ಅರ್ಥನೇ ಆಗ್ತಾ ಇಲ್ಲಲ್ಲ ಅದು ಕೇಸ್ ಏನಿದು ಅಂತ. ನಾನು ಪ್ರಿನ್ಸಿಪಾಲ್ ಆಗಿ ಸೈನ್ ಹಾಕಿರೋದು, ಮೋಸ ಆಗಿರೋದು, ನಾನು ಕೋರ್ಟಲ್ಲಿ ಓಡಾಡೋ ಯಾರಿಗೆ ಹೇಳೋಣ ಈ ಕಥೆನ? 15 ವರ್ಷದಿಂದ ಹಿಂಗೆ ಹಿಡ್ಕೊಂಡು ಕೂತಿದ್ದೀನಿ. ಈಗೇನು ನೀವು ಯೂಟ್ಯೂಬಲ್ಲಿ ಕೇಳಲ್ಲ, ಇದೊಂದು ಹೊರಗೆ ಬರ್ತಾ ಇದೆ ಅಷ್ಟೇ. ನಾನು ಪಬ್ಲಿಕ್ ಟಿವಿನಲ್ಲಿ ಬಂದಾಗಲೂ ಸಹ ನನಗೆ ರಂಗನಾಥ್ ಸರ್ಗೆ ಹೇಳೋಕ್ಕಾಗಲಿಲ್ಲ. ನಾನು ಇದನ್ನು ಈ ಕಥೆನೇ ಹೇಳಲಾರ್ದಂಥದ್ದು ಒಳಗೊಳೆ ಇಡನ್. ಈಗ ನೀವು ಅಣ್ಣ ತಮ್ಮ ಜಗಳ ಆಡಿರ್ತೀರಿ, ನನ್ನ ಹೊರಗೆ ತರಂಗೇ ಇಲ್ಲ ನೀವು. ಯಾಕೆಂದ್ರೆ ಫ್ಯಾಮಿಲಿ ಇಶ್ಯೂ. ನಾನು ಮಠದ್ದು ಬೈಲಿಗೆ ತರಬಾರ್ದು. ನಾನು ಮಠನ ಕಾಪಾಡ್ಕೋಬೇಕು. ನಾನೀಗ ಮಠದ ಭಕ್ತಾದಿಗಳಿದ್ದಾರೆ, ಅವರಿಗೆ ಘಾಸಿ ಆಗುತ್ತಲ್ಲ. ನಾನೇ ನೋವು ಅನುಭವಿಸ್ಕೊಂಡು ಸಾಯ್ತಾ ಇದ್ದೀನಿ. ನಾವು ಹೋರಾಡೋಕ್ಕಾಗ್ತಿಲ್ಲ. ಅಲ್ಲಿ ಕೋರ್ಟಿಗೂ ನ್ಯಾಯ ಕೊಡ್ತಾ ಇಲ್ಲ ನನಗೆ. 15 ವರ್ಷದಿಂದ ನಾನು ಸಾಯ್ತೇನೆ. ನನ್ನ ಹೆಂಡತಿ ಮಕ್ಕಳೆಲ್ಲ ಸಾಯ್ತಿದ್ದಾರೆ. ಬಟ್ ನಾನು ಹೇಳಿದ್ದೀನಿ ಸಾಯಿರಿ ಅಂತ ಹೇಳಿದ್ದೀನಿ ನಾನೆಲ್ಲರಿಗೂ. ನಾವೆಲ್ಲ ಸಾಯೋಣ, ಅವಾಗ ಗಾಂಧಿ ತತ್ವ ಹೊರ ಬರುತ್ತೆ. ಈ ಪ್ರಯೋಗನ ನಾನು ಹೆಂಡತಿ ಮೇಲೆ ಮಾಡಿದ್ದೀನಿ, ನನ್ನ ಮಗಳ ಮೇಲೆ ಮಾಡಿದ್ದೀನಿ, ಎಲ್ಲರ ಮೇಲೆ ಮಾಡಿದ್ದೀನಿ. ನಿಮ್ಮ ಮನೆ ಫ್ಯಾಮಿಲಿ ಮೇಲೆ ಮಾಡಿದ್ದೀರಾ? ನೆಂಟರ ಮೇಲೆ ಮಾಡಿದ್ದೀನಿ, ಅಣ್ಣ ತಮ್ಮಗಳ ಮೇಲೆ ಮಾಡಿದ್ದೀನಿ, ಫ್ರೆಂಡ್ಸ್ ಮೇಲೆ ಮಾಡಿದ್ದೀನಿ. ಹಾಗಾದ್ರೆ ನೀವೆಲ್ಲ ನಿಮ್ಮ ಫ್ಯಾಮಿಲಿಗೆ ವಿರೋಧಿಗಳೇನಿಲ್ಲ, ನೋಡ್ತಾ ಇದ್ದಾರೆ. ಗೆದ್ನಲ್ಲ ಮೊನ್ನೆ, ಸ್ವಲ್ಪ ಖುಷಿಯಾಗಿದ್ದಾರೆ ಎಲ್ಲರೂ. ಹೈಕೋರ್ಟು ನ್ಯಾಯ ಕೊಡ್ತಲ್ಲ ಸದ್ಯಕ್ಕೆ. ಸಾಯೋ ಟೈಮ್ಗಾರ ನ್ಯಾಯ ಕೊಡ್ತಲ್ಲ ಹೈಕೋರ್ಟು. ಅದಕ್ಕೆ ನಾವು ಖುಷಿ ಪಡಬೇಕು. ಸೊ ಅದಕ್ಕೆ ನಾನೀಗ ಥ್ಯಾಂಕ್ಸ್ ಹೇಳ್ಬೇಕು ಹೈಕೋರ್ಟಿಗೆ. 15 ವರ್ಷ ಆದಮೇಲೆ ನ್ಯಾಯ ಕೊಟ್ಟಿದ್ದೀರಲ್ಲ ನೀವು, ಅಷ್ಟೇ ಒಳ್ಳೇದು ನನಗಾಗಿರೋದು. ಈಗ ಅದೇ ನನಗೆ 1 ವರ್ಷದಲ್ಲೇ ನ್ಯಾಯ ಕೊಟ್ಟಿದ್ರೆ ನಾನು ಪ್ರೊಫೆಸರ್ ಆಗಿರ್ತಿದ್ದೆ, ಪಾಠ ಮಾಡ್ತಿದ್ದೆ. ನಾನು ಸಾವಿರಾರು ವಿದ್ಯಾರ್ಥಿಗಳು ನನ್ನ ಫಾರ್ಮಸಿ ಸಬ್ಜೆಕ್ಟ್ ಕೇಳ್ತಿದ್ರು. ನನಗೆ ಸರ್ಕಾರ PhD ಮಾಡಿಸ್ತು, ಹಣ ಕೊಡ್ತು, ಆದರೆ ನನಗೆ ಪಾಠ ಮಾಡಲಿಲ್ಲಂಥ ವ್ಯವಸ್ಥೆನಲ್ಲಿ ತಂದು ಕೂರಿಸ್ತು. ತುಂಬ ಜನ ಮೋಸ ಫಾರ್ಮಸಿ ಕಾಲೇಜಲ್ಲಿ ಇದೊಂದು ಮೋಸ ಭಾಳ ಇದೆ. ಯಾರೋ ಸೈನ್ ಹಾಕೋದು, ಯಾರೋ ಪ್ರಿನ್ಸಿಪಾಲು. ಈಗೂ ನಡೀತಾ ಇದೆ. ತುಂಬ ಕಾಲೇಜುಗಳಲ್ಲಿ ಪ್ರಿನ್ಸಿಪಾಲ್ಗಳೇ ಇರಲ್ಲ. ಯಾರೋ ಒಬ್ಬ ಸೈನ್ ಮಾಡಿದ್ರು ಸಾಕು, ಅಪ್ರೂವಲ್ ಸಿಗುತ್ತೆ. ಕಾಲೇಜಲ್ಲಿ ಹುಡುಗರೇ ಇರಲ್ಲ, ಎಕ್ಸಾಮಿಗೆ ಬಂದು ಬರೀತಾರೆ, ಸರ್ಟಿಫಿಕೇಟ್ ಸಿಗುತ್ತೆ. ಈ ಥರ ಒಂದು ಶಿಕ್ಷಣ ವ್ಯವಸ್ಥೆಯಲ್ಲಿ ಮೋಸ ಇದೆ, ಮೋಸದ ಜಾಲ ಇದೆ. ಆ ಜಾಲದಲ್ಲಿ ನಾನೊಬ್ಬ ಬಲಿಯಾಗಿದ್ದೀನಿ. ಹಿಂಗೆ ನನ್ನಂಗೆ ತುಂಬ ಜನ ಬಲಿಯಾದಾಗ ವ್ಯವಸ್ಥೆ ಸರಿ ಆಗ್ಬೋದು. ಅದಕ್ಕೆ ನನ್ನನ್ನೊಂದು ಉದಾಹರಣೆ ಆಗಿ ತಗೊಳ್ರಿ. ಸಂಬಳ ಇಲ್ದಂಗೆ ಒಬ್ಬ ವ್ಯಕ್ತಿ ಸತ್ತಿದ್ದಾನೆ, ಕೋರ್ಟಲ್ಲಿ 15 ವರ್ಷ ಸತ್ತಿದ್ದಾನೆ, ಹೆಂಡತಿ ಮಕ್ಕಳು ಸತ್ತಿದ್ದಾರೆ. ಈಗಾರು ನ್ಯಾಯವಾಗಿ ನಾವು ವ್ಯವಸ್ಥೆ ಮಾಡ್ಕೋಬೇಕು ಅನ್ನೋ ಭಾವನೆ ಮೂಡಿದ್ರೆ ನಾನು ತ್ಯಾಗ ಮಾಡಿದ್ದಕ್ಕೆ ಸಾರ್ಥಕ ಆಗುತ್ತೆ. ಆ ಪ್ರಯೋಗನೇ ನಾನು ಈ ದೇಶದಲ್ಲಿ ಮಾಡ್ತಾ ಇರೋದು. ಹೈಕೋರ್ಟು ಅರ್ಥ ಮಾಡ್ಕೊಳ್ಳಿ. 15 ವರ್ಷ ಟೈಮ್ ತಗೊಂಡ್ರೆ ಒಬ್ಬ ಸಾಯ್ತಾನೆ ಇಲ್ಲಿ, ಅವನು ಕೋರ್ಟ್ ಮೇಲೆ ಹೋಗ್ತಾ ಹೋಗ್ಬೋದು. ಅವನು ಸುಪ್ರೀಂ ಕೋರ್ಟಿಗೆ ಹೋಗ್ತಾನೆ, ಮತ್ತೆ 10 ವರ್ಷ ಆಗುತ್ತೆ, ನಾನು ಸಾಯ್ತಾ ಇರಬೇಕು. ಅದಕ್ಕೆ ಜನಕ್ಕೆ ನ್ಯಾಯಾಲಯದ ಮೇಲೆ ನಂಬಿಕೆ ಹೋಗ್ತಾ ಇದೆ. ಇದನ್ನು ಸ್ಥಾಪಿಸ್ಬೇಕು ನಾನೀಗ. ಇದು ಗಾಂಧೀಜಿಯವರು ಹೇಳಿದ್ದಾರೆ ಅವತ್ತೆಲ್ಲ. ಸೊ ಇದೆಲ್ಲವೂ ನಾವು ಈಗಿನ ಕಾಲಕ್ಕೆ ಹೇಳಬೇಕಲ್ಲ, ಅದಕ್ಕೆ ನನ್ನ ಪ್ರಯೋಗಗಳು ಇವು. ಈಗ ನಿಮ್ಮ ಮನೇಲಿ ಇರೋದಾರು ಯಾರ್ಯಾರು ಸರ್? ಈಗ ನಾನು ನನ್ನ ಮಗಳಿದ್ದೀವಿ, ಇನ್ನೊಬ್ಳು ಮಗಳು 6th ರ್ಯಾಂಕ್ ಬಂದ್ಲು. ನಾವಿಬ್ಬರು ಎಲ್ಲ ಗೌರ್ಮೆಂಟ್ ಕಾಲೇಜಲ್ಲೇ ಓದಿಸಿದ್ದೀನಿ, ಸ್ಕೂಲಲ್ಲೇ ಓದಿಸಿದ್ದೀನಿ. ಪ್ರೈವೇಟಿಗೆ ಹಾಕಿಲ್ಲ? ಇಲ್ಲ, ಬಿಸಿ ಊಟ ಮಾಡ್ತಿದ್ರು. ನಾನೇ ಒಂದು ಸೈಕಲ್ ಕಾಲೇಜುಗಳಿಗೆ ಕಳಿಸ್ತಿದ್ದೆ. ಆಮೇಲೆ ನಾನೇ ಸಿಟಿ ಬಸ್ಸಿಗೆ ಹೋರಾಟ ಮಾಡಿದ್ದೀನಿ. ನನ್ನ ಮಕ್ಳಿಗೆ ಸಿಟಿ ಬಸ್ ಕೊಡ್ರಿ, ಹೆಂಗಾರ ಮಾಡಿ. ಫ್ರೀ ಬಸ್ ಬಂದಿದೆ, ಬಸ್ಸೇ ಇಲ್ಲ ಇವರಲ್ಲಿ. ಎಲ್ಲ ಹೋರಾಟಗಳೇ ಇವು. ಮಕ್ಕಳನ್ನೂ ಹೋರಾಟ ಸೇರಿಸ್ಕೊಂಡು ಅವ್ರಿಗೂ ಖಾದಿ ತೊಡಿಸಿದ್ದೀನಿ. ಖಾದಿ ತೊಡ್ಕೊಂಡು ಡ್ಯಾನ್ಸ್ ಮಾಡ್ತಾರೆ ಅವರು, ಖಾದಿ ತೊಡ್ಕೊಂಡು ಹಾಡು ಹೇಳ್ತಾರೆ. ಅವ್ರಿಗೆ ಟೈಲರಿಂಗ್ ಮಾಡೋದು ಕಲಿಸಿದ್ದೀನಿ, ಬಟ್ಟೆ ಹೊಲ್ಕೊಳ್ಳೋದು ಕಲಿಸಿದ್ದೀನಿ. ಹೋಟ್ಲಲ್ಲಿ ಜಾಸ್ತಿ ಊಟನೇ ಮಾಡಲ್ಲ, ಅಡುಗೆ ಮಾಡ್ಕೊಂಡು ಉಣ್ತೀವಿ. ಆಮೇಲೆ ಎಲ್ಲರೂ ಆಹಾರ ವೇಸ್ಟ್ ಆಗ್ತಾ ಇದನ್ನು ಕಲೆಕ್ಟ್ ಮಾಡ್ಕೊಂಡು ಬರ್ತೀನಿ. ಅದನ್ನು ಕಲೆಕ್ಟ್ ಮಾಡಿ ಬಡವರಿಗೆಲ್ಲ ಹಂಚ್ತೀನಿ. ನಾವು ಊಟ ಮಾಡ್ತೀವಿ. ಬಡವ್ರ ಜೊತೆ ನಾವು ಊಟ ಮಾಡೋದ್ರಿಂದ ಏನಾಗುತ್ತೆ, ಅವ್ರಿಗೂ ಆ ಊಟದ ಮೇಲೆ ನಂಬಿಕೆ ಬರುತ್ತೆ. ತುಂಬ ಮದುವೆ ಮನೆಗಳಲ್ಲಿ, PGಗಳಲ್ಲಿ, ಹೋಮ್ ಸ್ಟೇಗಳಲ್ಲೆಲ್ಲ ಊಟ ವೇಸ್ಟ್ ಆಗ್ತಾ ಇದೆ, ಬಟ್ಟೆ ವೇಸ್ಟ್ ಆಗ್ತಾರೆ. ಅದನ್ನು ತೊಗೊಂಡು ಸ್ಲಮ್ಮಿಗೆಲ್ಲ ಕೊಡ್ತೀವಿ. ಸ್ಲಮ್ಮಲ್ಲಿ ಹಾಡು ಹೇಳಿಸ್ತೀವಿ, ಡ್ಯಾನ್ಸ್ ಮಾಡಿಸ್ತೀನಿ. ಎಲ್ಲ ಪ್ರಯೋಗಗಳನ್ನೂ ಮಾಡ್ತಾಯಿದ್ದೀನಿ. ಸ್ಲಮ್ಗಳಿಗೆ ಚರಕ ಪರಿಚಯ ಮಾಡಿಕೊಟ್ಟಿದ್ದೀನಿ, ಖಾದಿ ಪ್ರಚಾರ ಮಾಡ್ತಾಯಿದ್ದೀನಿ. ಒಂದು 10 ಲಕ್ಷ ರೂಪಾಯಿ ಖಾದಿ ಮಾರಾಟ ಮಾಡಿದ್ದೀವಿ ನಾವು. 10 ಲಕ್ಷ ರೂಪಾಯಿ? 10 ಲಕ್ಷ ರೂಪಾಯಿ. ಅದು ನಾನು ಭಾಷಣ ಮಾಡಿದ ತಕ್ಷಣ ಖಾದಿ ಟವಲ್ ಮಾರ್ತಿದ್ದೆ. ನಾನು ಅಲ್ಲೇ ಮಾರ್ತಿದ್ದೆ, ದುಡ್ಡೇ ಕೇಳ್ತಿರ್ಲಿಲ್ಲ, ಕೊಟ್ಟಷ್ಟು ಇಸ್ಕೊಂತಿದ್ದೆ. ಖಾದಿ ಪ್ರಚಾರ ಆಗಲಿ ಅಂತೇಳಿ ಅಂಗಡಿನೇ ತಗೊಂಡಿದ್ದೀನಿ. ಒಂದ್ಸರಿ ಖಾದಿ ಅಂಗಡಿನೇ ಪರ್ಚೇಸ್ ಮಾಡಿದ್ದೀನಿ ನಾನು ಬೆಂಗಳೂರಲ್ಲಿ. ಆವಾಗ ಖಾದಿ ಅಂಗಡಿ ಲಾಸ್ ಆಗಿದೆ ಅಂತ ಒಂದು ಅಂಗಡಿ ಮಾರ್ತಿದ್ರು. 25,000 ರೂಪಾಯಿ ಕೊಟ್ಟು ಅಂಗಡಿನೇ ತಗೊಂಡೆ. ಆ ಸಾಮಾನೆಲ್ಲ ತಗೊಂಬಂದು ಲಂಚಿದೆ ಮಕ್ಕಳಿಗೆಲ್ಲ ಖಾದಿ ಪರಿಚಯ ಆಗಲಿ ಅಂತೇಳಿ. ಸೊ ಯಾರು ಶ್ರೀಮಂತಿದವರು, ಯಾರು ಶಕ್ತಿಶಾಲಿಗಳಿದಾರೋ ಅವ್ರು ಖಾದಿ ತಗೊಂಡು ಹಂಚ್ರಿ ಅಂತಾರೆ ಗಾಂಧೀಜಿ. ಆ ಕೆಲಸ ನಾವು ಮಾಡೋದೇ ಇಲ್ಲ ಇಲ್ಲಿ. ಹಾಗೆ ಇವೆಲ್ಲವೂ ಈಗ ಮಾಡೋದಕ್ಕೆ ಚೆನ್ನಾಗಿದೆ, ಪ್ರಯೋಗ ಮಾಡೋಕ್ಕೆ ಗಾಂಧೀಜಿ ಚೆನ್ನಾಗಿದೆ. ಒಂದು ಜೀವನ ಹೋಗ್ಬೋದು ನಿಮ್ಮದು, ಬಟ್ ನಿಮ್ಗೆ ಭಾಳ ಖುಷಿ ಇರುತ್ತೆ ಇದು ಮಾಡಿದ್ವಲ್ಲ, ಇದೊಂದು ಹೋರಾಟ ಅಂತ. ಸ್ವತಂತ್ರ ಸಂಗ್ರಾಮದಲ್ಲಿ ಜೈಲಲ್ಲಿದ್ದರು 14 ವರ್ಷ 20 ವರ್ಷ, ಖುಷಿ ಇತ್ತು ಅವರಿಗೆ. ಯಾಕೆಂದರೆ ನೆಕ್ಸ್ಟ್ ಮಕ್ಕಳು ಸ್ವತಂತ್ರ ತಗೊಂತಾರೆ. ಅವರೊಬ್ಬರು ತ್ಯಾಗ ಮಾಡಿದಕ್ಕೆ ಉಳಿದವರೆಲ್ಲ ಖುಷಿ ಇರ್ತಾರೆ ಅಂತ. ಹೌದೌದು, ಪೇರೆಂಟಲ್ ಇದರಲ್ಲಿ ಬರುತ್ತಿದ್ದು. ತಂದೆ ತಾಯಿಗಳು ತ್ಯಾಗ ಮಾಡಿದ್ರೇ ಮಕ್ಕಳು ಖುಷಿಯಾಗಿರಕ್ಕೆ ಸಾಧ್ಯ. ಹಾಗಾದ್ರೆ ಈಗಿನ ಪೇರೆಂಟ್ಸ್ಗಳು ತ್ಯಾಗ ಯಾವ ಥರ ಮಾಡ್ತಾರೆ ಅಂತ ಅಂದರೆ, ಮಕ್ಕಳು ಕೇಳಿದ್ ಕೊಡ್ಸೋದು, ಆಮೇಲೆ ಮಕ್ಕಳಿಗೆ ದೊಡ್ಡ ದೊಡ್ಡ ದುಬಾರಿ ಬಟ್ಟೆ ಹಾಕೋದು, ದುಬಾರಿ ಟ್ರಿಪ್ಗಳು ಕರ್ಕೊಂಡು ಹೋಗೋದು, ಇವೆಲ್ಲ ಗಾಂಧಿ ವಿರೋಧಿ ಮಾಡ್ತಾರೆ. ಹಾಗಾದ್ರೆ ಮಕ್ಕಳೇ ಸಿಂಪಲ್ ಆಗ್ತೀನಿ ಅಂದ್ರೂ ಸಹ ಪೇರೆಂಟ್ಸ್ಗಳು ಪ್ರೆಸ್ಟೀಜಿಗೋಸ್ಕರ ಎತ್ತುತ್ತಾರೆ ಮೇಲಕ್ಕೆ ಅವ್ರನ್ನ.
ನೀನು ಹಿಂಗೆ ಬದುಕು, ಹಿಂಗೆ ಹೋಗು, ಇದೇ ಥರ ಬೈಕ್ ತಗೋ, ಇದೇ ಥರ ಕಾರ್ ತಗೋ, ಇದೇ ಥರ ಮನೆಯಲ್ಲಿ ವಾಸ ಮಾಡು. ಹಾಗಾಗಿ ಮಕ್ಕಳಿಗೆ ಸರಳತೆಗೆ ಇಳಿಯೋದು ತುಂಬ ಕಷ್ಟ. ಪೇರೆಂಟ್ಸ್ನ ವಿರೋಧ ಮಾಡ್ಕೋಬೇಕಾಗುತ್ತೆ ಅಥವಾ ಗಂಡ ಹೆಂಡತಿ ಜಗಳ ಆಡಬೇಕಾಗುತ್ತೆ, ಹಿಂಗಾಗುತ್ತೆ. ಈಗ ನಾವು ನಮ್ಮನೆಯವ್ರು ತುಂಬ ಆಸೆ ಇಟ್ಕೊಂಡೇ ಬಂದಿದ್ರ, ನಾನು ಚೆನ್ನಾಗಿ ದುಡಿತೀನಿ, ಮನೆ ಕಟ್ತೀನಿ ಅಂತ. ನಾನು ಬಂದರೆ ಇಲ್ಲಿ ಸಿಗಾಕೊಂಡು ನಾನು ಸೈನ್ ಹಾಕ್ಕೊಟ್ಟೆ ನಂಬಿಕೆ ಮೇಲೆ, ಮೋಸ ಆಯಿತು. ಮೋಸ ಆದಮೇಲೆ ಹೋರಾಟಕ್ಕೆ ಇಳಿದ್ಬಿಟ್ಟೆ ನಾನು. ಹೋರಾಟನೂ ಬೇಗ ಮಾಡಲಿಲ್ಲ ನಾನು, ಬೇಗ ಲಾಯರಿಗೆ ಜಾಸ್ತಿ ದುಡ್ಡು ಕೊಡಲಿಲ್ಲ ನಾನು, ನಿಧಾನನೇ ತಗೊಂಡೋದೆ. ಯಾಕೆ ನಿಧಾನ ಆದಷ್ಟು ಹೃದಯಕ್ಕೆ ಹೋಗುತ್ತೆ ಅಂತಾರೆ ಗಾಂಧೀಜಿ. ಭಾಳ ಬೇಗ ನೀವು ಮೋಸಕ್ಕೊಳಗಾಗಿ ಭಾಳ ಬೇಗ ಗೆದ್ದರೆ ಈ ಇತಿಹಾಸದಲ್ಲಿ ನಿಮ್ಮದು ಹೆಸರು ಉಳಿಯಲ್ಲ. ನಿಮ್ಮದು ನೋಡಿ, 6 ತಿಂಗಳು ಜೈಲಾಗಿರೋನಿಗೂ 14 ವರ್ಷ ಜೈಲಾಗಿರೋನಿಗೂ ವ್ಯತ್ಯಾಸ ಬರುತ್ತೆ. ಅವನಂತರ ಸ್ವಲ್ಪ ನೋಡೋ ಸ್ಥಾನನೇ ಬೇರೆ. ನಿಮ್ಮ ಹೃದಯಕ್ಕೆ ಇಳಿಯುತ್ತೆ. ನೋಡ್ರಿ, ಈಗ ನಾನು ಈಗೂ ಭಾಷಣ ಮಾಡ್ತಾ ಇದ್ದೀನಿ ನೋಡ್ರಿ, ನನ್ನ ಕೆಲಸ ಹಿಂಗಾಗಿದೆ, ನನಗೆ ನೋಡ್ರಿ ಎಷ್ಟು ನಿಮ್ಮ ಹೃದಯಕ್ಕೆ ಹೋಗುತ್ತೆ. ಈಗ ನಿಮಗೆ ಎಷ್ಟು ಫೀಲಿಂಗ್ ಆಗುತ್ತೆ ನೋಡ್ರಿ. 15 ವರ್ಷದಿಂದ ಸಂಬಳ ಇಲ್ಲಂತೆ, ಪೇಪರಲ್ಲೆಲ್ಲ ಬಂತು 15 ವರ್ಷದಿಂದ ಸಂಬಳ ಇಲ್ಲಂತೆ. ಜಡ್ಜಿಗೆ ಆಶ್ಚರ್ಯ ಆಯ್ತು, 15 ವರ್ಷದಿಂದ ನನ್ನ ಕೆಲಸಕ್ಕೆ ಹೋಗಿಲ್ವಾ ನೀನು, ಅವನೇನು ಸಾಯಿಸಬೇಕು ಅಂತ ಮಾಡಿದ್ದೀರಾ, ಈ ಥರ ಓಪನ್ ಕೋರ್ಟಲ್ಲಿ ಮಾತಾಡಿದ್ರು. ಅಂದರೆ ಯಾವಾಗ ಭಾಳ ತ್ಯಾಗ ಮಾಡ್ತಿರೋ ನೀವು, ಅದು ರಿಸಲ್ಟ್ ಚೆನ್ನಾಗಿರುತ್ತೆ. ನೀವು ಯಾವಾಗಲೂ ಭಾಳ ಫಾಸ್ಟಾಗಿ ಬೆಳೆಯೋ ಮರಗಳನ್ನ ಬೆಳೆಸಬಾರ್ದಂತೆ, ನಿಧಾನಕ್ಕೆ ಬೆಳಿಬೇಕಂತವು, ಬೇಗ ಉದುರ್ತಾವಂತೆ. ಹೋರಾಟಗಳು ನಿಧಾನ ಆದರೂ ಸಹ ಹೃದಯಕ್ಕೆ ಹೋಗುತ್ತೆ ಅಂತಾರೆ ಗಾಂಧೀಜಿ. ಸೊ ಆಗ ನಾನು ನಿಧಾನ ಆಯಿತು. ನಮ್ಮ ಮನೆಯವ್ರಿಗೆ ಅವಾಗ ಬೇಜಾರಾಯಿತು, ಯಾಕೆ ಫಾಸ್ಟಾಗಿ ಆಗಲಿಲ್ಲ, ಇವರು ಫಾಸ್ಟಾಗಿ ಗೆಲ್ಲಿಲ್ಲ ಅಂತೇಳಿ. ಅವರು ಅವಾಗ ಇಲ್ಲಿ ಕೆಲಸ ಮಾಡ್ತಾಯಿದ್ರು, ಇಲ್ಲಿ 5 ಗಂಟೆ ಪಾಠ ಮಾಡಬೇಕಾಗಿತ್ತು. ಅವರಿಗೂ ಸುಸ್ತಾಗ್ತಿತ್ತು, ಎದೆನೋವು ಬರ್ತಿತ್ತು. ಆಮೇಲೆ ಅವರು ಬೇರೆ ಕಾಲೇಜ್ಗಳನ್ನ ಚೇಂಜ್ ಮಾಡ್ಕೊತ ಹೋದರು, ಭದ್ರಾವತಿಗೆ ಹೋದರು, ಆಮೇಲೆ ಬೆಂಗಳೂರಿಗೆ ಹೋಗಿದ್ದಾರೆ. ಈಗ ಬೆಂಗಳೂರಲ್ಲಿ ಇನ್ನೊಬ್ಳು ಮಗಳ ಜೊತೆ ಅವರು ಅಲ್ಲೇ ವಾಸ ಮಾಡ್ತಾಯಿದ್ದಾರೆ. ಬೆಂಗಳೂರಿಗೂ ಅವ್ರು ಏನು ಅಡ್ಜಸ್ಟ್ ಆಗುತ್ತಲ್ಲೋ ಗೊತ್ತಿಲ್ಲ, ಯಾಕಂದ್ರೆ ಅಲ್ಲಿ ಟ್ರಾಫಿಕ್ಕು, ಅಲ್ಲಿ ಓಡಾಟ, ಅಲ್ಲಿ ಜೀವನ ಶೈಲಿ, ಅದನ್ನು ಅವ್ರು ನೋಡ್ಕೊಂಡೆಲ್ಲ ಬರ್ತಾರೆ. ಎಲ್ಲ ಅನುಭವಗಳು ಆಗ್ತಿದೆ ಅವ್ರಿಗೂ. ನಾವು ಇಲ್ಲೇ ಇದ್ದ ಅನುಭವ ತಗೊಂತ ಇದ್ದೀವಿ. ನಾವು ಗಾಂಧೀಜಿಯವರು ನಗರಗಳಿಗೆ ಹೋಗಬೇಡಿ ಅಂತಾರೆ, ಬೆಂಗಳೂರು ಕಡೆ ಹೋಗಬೇಡಿ, ಹಳ್ಳಿಗೆ ವಾಸ ಮಾಡಿರಿ, ಹಳ್ಳಿಗೆ ಜೀವನ ಮಾಡಿರಿ ಅಂತಾರೆ. ಸೊ ನಾವೀಗ ಹಳ್ಳಿಗೆ ಬದುಕಬೇಕಲ್ಲ, ಕಷ್ಟ ಆದರೂ ಅಷ್ಟೇ, ಸುಖ ಆದರೂ ಸಹ ಹಳ್ಳಿಗೆ ಇರಬೇಕು ನಾವು. ಸೊ ತೀರಾ ಹಳ್ಳಿಗಂತೂ ಹೋಗೋಕ್ಕಲ್ಲ, ಅಟ್ಲೀಸ್ಟ್ ಚಿತ್ರದುರ್ಗ ಇರೋಣ. ಚಿತ್ರದುರ್ಗ ತುಂಬ ಚೆನ್ನಾಗಿದೆ, ಸಣ್ಣ ಸಿಟಿ, ಬೇಗ ಜನರನ್ನು ನಾವು ತಲುಪ್ಬೋದು ಅಂತೇಳಿ ಚಿತ್ರದುರ್ಗದಲ್ಲಿ ಪ್ರಯೋಗ. ಇಲ್ಲಿ ನೋಡಿರ್ಬೋದು, ರಾಮಾಚಾರಿ ಫೇಮಸ್ ಆಯ್ತು, ಇಲ್ಲಿ ವಿಷ್ಣುವರ್ಧನ್ ಅವರು ಫಿಲಮ್. ಹೌದು, ಇಲ್ಲೇ ಬೆಳೆದ್ರು, ಯಶ್ ಇಲ್ಲೇ ಬೆಳೆದ್ರು. ಒಂಥರ ಐತಿಹಾಸಿಕ ನಗರ ಇದು. ತುಂಬ ಜನಕ್ಕೆ ಗಂಡು ಮೆಟ್ಟಿದ ನಾಡು, ಮಣ್ಣು ಅಂತೇಳಿ ಕರೀತಾರಲ್ಲ, ಹಂಗೆ ಇದೊಂಥರ ಏನೋ ಶಕ್ತಿ ಇದೆ ಅನಿಸುತ್ತಿದ್ದು. ನಾನು ಇಲ್ಲಿ ಬಂದಾಲೇ ಗಾಂಧೀಜಿ ಪುಸ್ತಕ ಓದಿದ್ದು, ಇಲ್ಲಿ ಬಂದೇ ನಾನು ಪ್ರಯೋಗ ಮಾಡಿರೋದು ಗಾಂಧೀಜಿದು. ದುರ್ಗಕ್ಕೆ ಬಂದು ಎಷ್ಟು ವರ್ಷ ಆಯ್ತು ಸರ್ ನೀವು? ಈಗೆಲ್ಲ 23 ವರ್ಷ 24 ವರ್ಷ ಆಗಿದೆ. ನಾನು ಕೆಲಸ ಬಿಟ್ಟೀಗ 16 ವರ್ಷ ಅಲ್ಲ, ಕೇಸ್ 16 ವರ್ಷ ಆಯಿತು. 16 ವರ್ಷ ಆಯ್ತು. ಈಗ ಇವತ್ತಿಗೆ ಮುಗೀತಲ್ಲ ಅದು? ಮುಗಿದು ಯಾವಾಗ ಮುಗೀತು ಸರ್ ಅದು? ನಿಮಗೆ ಗೊತ್ತಿಲ್ಲ. ಈಗ ಮತ್ತೆ ಅದು ಮೋಸಕ್ಕೊಳಗಾಗಿ ಸ್ಟೇ ತಗೊಂಡಿದ್ದಾರೆ. ನಮ್ಮ ಲಾಯರ್ ಆಬ್ಸೆಂಟ್ ಆಗಿದ್ದಾರೆ ಅವತ್ತು. ನಾನು ಕೇವಿಟ್ ಹಾಕಿದ್ದೆ, ಮತ್ತವ್ರು ಸ್ಟೇ ತಗೊಂಡಿದ್ದಾರೆ. ಸ್ಟೇ ಓಪನ್ ಆಗಿ 1 ವರ್ಷ ಆದರೂ ಓಪನ್ ಆಗಿಲ್ಲ. ಇನ್ನೆಷ್ಟು ವರ್ಷ ಆಗುತ್ತೋ ಗೊತ್ತಿಲ್ಲ. ತೊಂದರೆ ಇಲ್ಲ, ನಾನು ಗಟ್ಟಿಯಾಗಿದ್ದೀನಿ, ನಾನು ಭಾಳ ಚೆನ್ನಾಗಿ ಬದುಕ್ತಾ ಇದ್ದೀನಿ. ದೇವ್ರು ಊಟ ಕೊಡ್ತಾನೆ ಅಂತ ಹೇಳ್ತಾರೆ ಗಾಂಧೀಜಿಯವರು. ಊಟ ಯಾರೂ ಕೊಡೋಕ್ಕೆ ಸಾಧ್ಯ ಇಲ್ಲ ಅಂತೆ. ನನಗೆಲ್ಲೋ ಊಟ ಇಟ್ಟಿರ್ತಾನೆ, ನಾನು ಬದುಕ್ತಾ ಇದ್ದೀನಿ. ಕೆಲಸ ಇಲ್ಲ ಅಂತ ಎದುರಬಾರ್ದು ನಾವು. ಯಾವುದೇ ಸಣ್ಣ ಕೆಲಸ ಇದ್ದರೂ ಮಾಡಬೇಕು. ಸಣ್ಣದ್ರೆ ನಾನು ಸೈಕಲ್ ಪಂಚರ್ ಹಾಕ್ಕಂತೀನಿ, ನಾನೇ ಸೈಕಲಿಗೆ ಬ್ಲೋ ಹೊಡ್ಕೊಂತೀನಿ, ಸೈಕಲಲ್ಲಿ ಓಡಾಡ್ತೀನಿ, ನನ್ನ ಬಟ್ಟೆ ನಾನೇ ಹೊಲ್ಕೊಂತೀನಿ. ಭಾಳ ಸರಳತೆಯಲ್ಲಿ ನಾನೇ ಅಡುಗೆ ಮಾಡ್ಕೊತೀನಿ. ಎಲ್ಲೂ ಆದಷ್ಟು ಹೋಟ್ಲುಗಳಿಗೆಲ್ಲ ಹೋಗಲ್ಲ ನಾವು. ಸೊ ಸರಳತೆಯಲ್ಲಿ ಬದುಕಿದ್ರೆ ಹೋರಾಟ ಭಾಳ ದಿವಸ ಬರುತ್ತೆ. ಆಮೇಲೆ ಭಾಷಣ 100 ರೂಪಾಯಿ ಕೊಟ್ಟರು ಮಾಡ್ತೀನಿ, 1000 ರೂಪಾಯಿ ಕೊಟ್ಟರು ಮಾಡ್ತೀನಿ. ಏನೂ ಕೊಡಲಿಲ್ಲ ಅಂದರೂ ಭಾಷಣ ಮಾಡಿ ಬರ್ತೀನಿ ನಾನು. ಸೊ ಭಾಷಣದಲ್ಲಿ ಬದುಕಿದ್ದೀನಿ ನಾನು. ಸೊ ಇಲ್ಲಿರೋ ಜನ ನನ್ನನ್ನು ಬದುಕಿಸಿದ್ದಾರೆ. ಹೆಂಗೋ ದುಡ್ಡು ಕೊಟ್ಟು, ಆಹಾರ ಕೊಟ್ಟು, ಊಟ ಕೊಟ್ಟು ನಮಗೊಂದು ಬದುಕಿಸಿದ್ದಾರೆ. ಅವಾರ್ಡ್ಸ್ ಕೊಟ್ಟಿದ್ದಾರೆ ಇಲ್ಲೆಲ್ಲ ನನಗೆ ತುಂಬ ಜನ. ದುರ್ಗದಲ್ಲಿ ನಿಮ್ಮನ್ನು ಏನಂತ ಹೇಳಿ ಗುರುತಿಸ್ತಾರೆ ಸರ್? ಈಗೆಲ್ಲ ನನಗೆ ದುರ್ಗದ ಗಾಂಧಿ ಅಂತಲೇ ಪೇಪರಲ್ಲೆಲ್ಲ ಬರೀತಾರೆ, ದುರ್ಗದ ಗಾಂಧಿ ಅಂತ ಬರೀತಾರೆ. ಆದರೂ ನಾವೇನು ಪೂರ್ತಿ ಗಾಂಧಿ ಆಗಿಲ್ಲ. ಭಾಳ ಕಷ್ಟ ಇದೆ, ಕೆಲವೆಲ್ಲ ಮಾಡೋ ಭಾಳ ಕಷ್ಟ ಇದೆ. ದೊಡ್ಡವರಿಗೆ ಭಾಳ ಕಷ್ಟ, ಮಕ್ಳಿಗೆ ಭಾಳ ಸುಲಭ ಗಾಂಧಿ ತತ್ವ. ದೊಡ್ಡವರು ನಾವು ಭಾಳ ಅಲ್ಲೇ ಬದಲಾವಣೆ ಮಾಡ್ಕೊಂಡು ಬಂದುಬಿಟ್ಟಿದ್ದೀವಿ. ಇನ್ನೂ ಸರಳತೆಗೆ ಹೋಗಬೇಕು. ದಾರ ಮಾಡಿ ಬಟ್ಟೆ ಮಾಡ್ಕೊಳ್ಳಿ ಅಂತಾರೆ ಗಾಂಧೀಜಿ. ನನಗೆ ಇನ್ನೂ ದಾರ ಮಾಡಿ ಬಟ್ಟೆ ಮಾಡ್ಕೊಳಕ್ಕಾಗಿಲ್ಲ. ಖಾದಿ ತೊಡ್ಕೊತಾ ಇದ್ದೀನಿ, ಹೊಲ್ಕೊತಾ ಇದ್ದೀನಿ. ನಾನು ದಾರ ಮಾಡ್ತೀನಿ ಅಷ್ಟೇ, ಇನ್ನೂ ನನಗೆ ಬಟ್ಟೆ ಮಾಡ್ಸೋಕ್ಕಾಗಿಲ್ಲ. ಆಮೇಲೆ ಚರ್ಕದಲ್ಲೇ ಭಾಳ ನೈಪುಣ್ಯತೆ ತೊಗೋಬೇಕು. ಚರ್ಕ ಮಾರಾಟ ಮಾಡುವಂತಾರೆ, ಖಾದಿ ಮಾರಾಟ ಮಾಡುವಂತಾರೆ. ತುಂಬ ಪ್ರಯೋಗಗಳನ್ನ ಗಾಂಧೀಜಿದು ಮಾಡ್ಬೋದು ನಾವು. ಶಾಲೆಗಳಿಗೆಲ್ಲ ಹೋಗಿ ಮಾಡ್ತಾಯಿದ್ದೀನಿ. ಸೊ ಇನ್ನೂ ಸ್ವಲ್ಪ ಶಕ್ತಿ ಬೇಕು ನನಗೆ. ಬರೀ ಭಾಷಣ ಮಕ್ಕಳು ಸಿಗ್ತಾರೆ, ದೊಡ್ಡರು ಸಿಗೋದೇ ಇಲ್ಲ. ದೊಡ್ಡವ್ರು ಬೇಕು, ದೊಡ್ಡವ್ರು ಬೇಕು ನನಗೆ. ಯಾಕೆಂದ್ರೆ ದೊಡ್ಡವ್ರು ಬದಲಾವಣೆ ಆಗಬೇಕಲ್ಲ. ಈಗ ದೊಡ್ಡವರಾದ್ರೆ ಮಾತ್ರ ಸಣ್ಣ ಮಕ್ಕಳಾಗ್ತಾರೆ. ಆಮೇಲೆ ನನ್ನ ಭಾಷಣ ಸಣ್ಣ ಮಕ್ಕಳು ಕೇಳ್ಬೋದು, ದೊಡ್ಡವರು ಕೇಳ್ಬೋದು. ನಾನೆಲ್ಲ ಮಾಡೆಲ್ಸ್ ಮಾಡಿದ್ದೀನಿ. ಭಾಳ ಈಸಿಯಾಗಿ ಗಾಂಧೀಜಿನ ಅರ್ಥ ಮಾಡ್ಸೋಕ್ಕೆ. ತುಂಬ ಕಷ್ಟ. ಈ ತುಂಬ ಬುಕ್ಸ್ ಇದಾವೆ ಗಾಂಧೀಜಿ, ಅಷ್ಟೊಂದು ಓದಕ್ಕೆ ನಿಮಗೆ ಟೈಮ್ ಇರಲ್ಲ. 100 ಪುಸ್ತಕ ಇದಾವೆ, ಎಲ್ಲಿ ಓದ್ತೀರಿ ನೀವು ಸರ್? 100 ಪುಸ್ತಕ ಬರ್ದಿದ್ದಾರೆ, 100 ವಾಲ್ಯೂಮ್ಸ್ ಇದಾವೆ. ಅವು ಒಂದೊಂದು 500 ಪೇಜ್ ಇದ್ದಾವೆ. ನಿಮ್ಗೆ ಓದೋಕ್ಕೆ ಆಗಲ್ಲ, ಲೈಫೆಲ್ಲ ಓದ್ಬೇಕು ನೀವು. 2 ಸರಿ ಓದೋಣ ಅನಿಸುತ್ತೆ, 1 ಸರಿ 3 ಸರಿ ಓದೋಣ ಅನಿಸುತ್ತೆ. ಸೊ ನಾನು ಓದಿರೋದನ್ನೆಲ್ಲ ಅರ್ಥ ಮಾಡಿಸ್ತೀನಿ. ಈಗ ಪ್ರಾಣೇಶ್ವರ್ ಹೇಳ್ತಾರಲ್ಲ, ನಾನು ಬೀಚಿದ್ದು ಓದಿದ್ದನ್ನೆಲ್ಲ ಜನಕ್ಕೆ ಹೇಳಬೇಕು ಅಂತ ಬಂದಿದ್ದೀನಿ ಅಂತ. ಹಾಗೆ ನಾನು ಗಾಂಧೀಜಿದ್ದು ನಾನು ಸ್ವಲ್ಪ ಓದಿರೋದನ್ನೆಲ್ಲ ಜನಕ್ಕೆ ಹೇಳೋಣ ಅಂತೇಳಿ ನಾನು ಚರ್ಕ ಹಿಡ್ಕೊಂಡು ಬಂದು, ಇದು ಸಾಬರಮತಿಯಿಂದ 20 ವರ್ಷದಿಂದ ತಂದಿರೋ ಚರ್ಕ. ಆಮೇಲೆ ಹತ್ತಿ ಎಲ್ಲ ತೊಗೊಂಬಂದು ನಾನು ಇಂಜದೆಲ್ಲ ಮಾಡ್ತೀನಿ, ತೋರಿಸ್ತೀನಿ ಮಕ್ಕಳಿಗೆ. ಚೆನ್ನಾಗಿದೆ, ಪ್ರಾಕ್ಟಿಕಲಿ ಚೆನ್ನಾಗಿದೆ, ಸೈಂಟಿಫಿಕ್ ಆಗಿದೆ.